ಏನಪ್ಪ? ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಕೃಪಾ ಸಮುದ್ರಂ ಸುಗತಸ್ಯ ಮಿತ್ರಂ ತಪಶ್ಚರಂತಂ ಗಿರಿರಾಜ ಪಾರ್ಶ್ವೇ ಜಗದ್ಗುರುಂ ಸರ್ವಮತ ಪ್ರದೀಪಂ ನಮಾಮಿ ಮೈತ್ರೇಯ ಮಘಾದಬೋಧಂ. ವೈವಸ್ವತಂ ಪಂಚಜನಾದಿಭೂತಂ ಪ್ರತಪ್ತ ಜಂಬೂನ್ನಥವಾಸುರಾಂಗಂ ಭ್ರೂಭೃಂಗಮಾತ್ರೇಣ ಯೇನರ್ಚಿತಾರಿಂ ಭಯಾಪಹಂ ಮಾನವ ಸಿಂಹಮೀಳೆ. ಜೀವನ್ಮುಕ್ತ ಮಹಾತ್ಮರನ್ನ ವಂದಿಸುತ್ತಾ ಎಲ್ಲ ಆತ್ಮೀಯ ಸೋದರ ಸೋದರಿಯರಲ್ಲಿ ನನ್ನ ಪೂರಕವಾದ ವಂದನೆಗಳು. ಭವಾಲಿಯ ಗೋಷ್ಠಿ ಇದಕ್ಕೆ ಪ್ರಧಾನವಾಗಿ ತೆಗೆದುಕೊಂಡಂತಹ ಒಂದು ಗ್ರಂಥ ಗುರುಗಳು ಮತ್ತು ಯೋಗಪಥ. ನಿಜಕ್ಕೂ ಈ ಒಂದು ಗ್ರಂಥದಲ್ಲಿ ನಾವು ಯಾವ ಸಂಘಕ್ಕೆ ಸದಸ್ಯತ್ವವನ್ನು ಹೊಂದಿದ್ದೀವಿ, ಇದರ ಮುಖ್ಯ ಕಾರಣವೇನು, ಯಾತಕ್ಕಾಗಿ ನಮಗೆ ಈ ಒಂದು ಸಂಘದ ಸದಸ್ಯತ್ವ ದೊರೆತಿದೆ, ಇದೆಲ್ಲದರ ಒಂದು ಸಂಬಂಧಗಳನ್ನ ಅಂಶಗಳನ್ನ ಸ್ಪಷ್ಟವಾಗಿ ತಿಳಿಸುವಂತಹ ಒಂದು ಗ್ರಂಥ ಗುರುಗಳು ಮತ್ತು ಯೋಗಪಥ. ಥಿಯಾಸಫಿಯ 4 ಮುಖ್ಯ ಅಂಶ: ವಿಕಾಸ ಯೋಜನೆ, ಕರ್ಮ ಪುನರ್ಜನ್ಮ ಸಿದ್ಧಾಂತ, ಮರಣಾನಂತರ ಜೀವನ, ಮಹಾತ್ಮರ ಇರುವಿಕೆ. ಯಾಕೆ ಇವುಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಇದರ ಒಂದು ಮುಖ್ಯ ಗುರಿ ಏನು, ಲಕ್ಷಣಗಳೇನು ಅನ್ನುವಂತಹದ್ದನ್ನ ಈಗಾಗಲೇ 2-3 ದಿವಸದಿಂದ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತು ನನಗೆ ಬಂದಂತಹ ಒಂದು ಮುಖ್ಯ ವಿಚಾರ, ಥಿಯಾಸಫಿಯಲ್ಲಿ ಪರ್ವ ದಿನಗಳನ್ನ ನಾವು ಆಚರಣೆ ಮಾಡ್ತೀವಿ. ಆ ಪರ್ವ ದಿನಗಳಲ್ಲಿ ಮುಖ್ಯವಾಗಿ ಆಚರಣೆ ಮಾಡುವಂತಹದ್ದು ವೈಶಾಖ ಪೌರ್ಣಮಿ ಮತ್ತೆ ಆಷಾಢ ಪೌರ್ಣಮಿಯ ಉತ್ಸವ. ಸಾಮಾನ್ಯವಾಗಿ ನಾವು ಜಾತ್ರೆಗಳನ್ನ, ಅನೇಕ ಹಬ್ಬ ಹರಿದಿನಗಳನ್ನ ನಾವೆಲ್ಲವನ್ನು ಕೂಡ ಮಾಡ್ತೀವಿ. ಆದರೆ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ. ಅದೆಲ್ಲವೂ ಕೂಡ ಭೌತಿಕ ಜಗತ್ತಿನಲ್ಲಿ ಆಗುವಂತಹ ಒಂದು ಸ್ಥಿತಿ. ಅದು ಕೇವಲ ಸುಖ, ಕ್ಷಣಿಕವಾಗಿರುವಂತಹ ಒಂದು ಬದಲಾವಣೆಯನ್ನ ಮಾಡ್ಕೊಳ್ತೀವಿ. ಆದ್ರೆ ಈ ವೈಶಾಖ ಪೌರ್ಣಮಿ ಮತ್ತೆ ಆಷಾಢ ಪೌರ್ಣಮಿಯ ಉತ್ಸವ, ಇದು ನಮ್ಮ ಜನ್ಮ ಜನ್ಮಾಂತರಗಳಿಗೂ ಕೂಡ ಕೊಡುವಂತಹ ಒಂದು ಆನಂದದ ಒಂದು ಉತ್ಸಾಹ. ಉತ್ಸವ ಅಂದ್ರೆ ಉತ್ಸಾಹ. ಈ ವಿಚಾರಗಳನ್ನ ನಾನು ಆದಷ್ಟು ಪ್ರಯತ್ನವನ್ನ ಪಡ್ತೀನಿ. ಯಾಕಂದ್ರೆ ಇದರಲ್ಲಿ ಲೇಖನಗಳನ್ನ ಬರ್ಕೊಂಡು ಅಧ್ಯಯನ ಮಾಡಿ ಹೇಳುವಂತಹ ಒಂದು ಅಭ್ಯಾಸ ನನಗಿಲ್ಲ. ಯಾಕಂದ್ರೆ ಮೊದಲಿಂದ ಓದೋದ್ರಲ್ಲಿ ನಾನು ಸ್ವಲ್ಪ ಅಲಸಿತನ. ಏನಿದ್ರು ಕೂಡ ಕೇಳೋದು, ಆ ಕೇಳೋದ್ರಿಂದ ನನಗೇನು ಆ ಗುರುಗಳು ಅನ್ಪಿಸ್ತಾರೋ ಅದನ್ನ ಹೇಳುವಂತ ಒಂದು ಅಭ್ಯಾಸ. ಹಾಗಾಗಿ ಇವತ್ತಿನ ಒಂದು ವಿಚಾರಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮಟ್ಟಿಗೆ
ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಮೊದಲನೇದಾಗಿ ಇದು ತ್ರಿಕೋಣದಲ್ಲಿನ ಜ್ಞಾನ ಅಂತ ಹೇಳಿ ಹೇಳ್ತಾರೆ. ಈ ಜ್ಞಾನ, ಇದರಲ್ಲಿ ಮೊದಲನೇದು ಬುದ್ಧದೇವ ಅಂತ. ಸುಮಾರು 2500 ವರ್ಷಗಳ ಹಿಂದೆ ಅವತರಿಸಿದ ಗೌತಮ ಬುದ್ಧರು ಈಗ ಬುದ್ಧ ಪದವಿಯಲ್ಲಿ ಇರ್ತಾರೆ. ಈ ಸ್ಥೂಲ ಲೋಕದಲ್ಲಿ ಅವರು ಕಳೆದ ಜನ್ಮಗಳ ಪೈಕಿ ಇದೇ ಕೊನೆಯದಾಗಿರುವಂತಹದ್ದು. ಈ ಮಹಾನುಭಾವ ಜಗದ್ಗುರು ಪೀಠದಲ್ಲಿ ಇದ್ದುಕೊಂಡು ತೆಗೆದುಕೊಳ್ಳಬೇಕಾಗಿರುವಂತಹ ಜನ್ಮಗಳನ್ನೆಲ್ಲ ಮುಗಿಸಿ ಈ ಕಡೆ ಜನ್ಮದಲ್ಲಿ ತಾವು ಬುದ್ಧ ದೀಕ್ಷೆಯನ್ನು ಪಡೆದ ಮೇಲೆ ಹಿಂದಿನ ಕಶ್ಯಪ ಬುದ್ಧರ ಉತ್ತರಾಧಿಕಾರಿಗಳಾಗಿ ನಮ್ಮ ಭೂಗೋಳದ ಅಧಿಕಾರ ವರ್ಗದಲ್ಲಿನ ಸಹೋದರ ಸಮಾಜದ 2ನೇ ಶಾಖೆಯ ಮುಖ್ಯಾಧಿಕಾರಗಳನ್ನ ವಹಿಸ್ಕೊಳ್ತಾರೆ. ಒಂದು ಗೋಳಕಲ್ಪ ಕಾಲದಲ್ಲಿ 7 ಜನ ಬುದ್ಧರು. ಈಗಾಗಲೇ ಸ್ವಲ್ಪ ನನಗೆ ವಿವರಣೆ ಸುಲಭ ಆಗಿದೆ. ಈಗ ಅಲ್ಲಾಗಲೇ ಬೋರ್ಡಲ್ಲಿ ಬರೆದಿದ್ದಾರೆ ಎಷ್ಟು ಶಾಖೆಗಳಿದೆ, ಆ ಶಾಖೆಗಳಲ್ಲಿ ಯಾರ್ಯಾರು ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಒಂದೊಂದು ಜನಾಂಗಕ್ಕೆ ಒಬ್ಬೊಬ್ಬರಂತೆ ಒಬ್ಬರಾದ ಮೇಲೆ ಒಬ್ರು ಅವತಾರವನ್ನ ಮಾಡ್ತಾ ಬರ್ತಾರೆ. ಪ್ರತಿಯೊಬ್ಬರು ಇಡೀ ಗೋಳದ ಸಂಸ್ಕರಣೆಯಲ್ಲಿ 2ನೇ ಶಾಖೆಗೆ ಸಂಬಂಧಪಟ್ಟ ಕೆಲಸದ ಜವಾಬ್ದಾರಿಯನ್ನ ವಹಿಸಿಕೊಂಡು ಮೇಲಿನ ಲೋಕಗಳಲ್ಲಿ ನಡೆಯಬೇಕಾಗಿರುವಂತಹ ಈ ಮಹತ್ ಕಾರ್ಯ ಬುದ್ಧನ ಸಾಕ್ಷಾತ್ ನೇತೃತ್ವದಲ್ಲಿ ನಡೆಯುತ್ತೆ. ಕೆಳಗಿನ ಲೋಕಗಳಲ್ಲಿ ನಡೆಯಬೇಕಾಗಿರುವಂತಹ ಈ ಮಹತ್ ಕಾರ್ಯದ ಭಾಗವನ್ನ ಅವರು ತಮ್ಮ ಪ್ರತಿನಿಧಿಗಳಾದ ಬೋಧಿಸತ್ವರಿಗೆ ವಹಿಸಿಕೊಡ್ತಾರೆ. ಈ ಉನ್ನತ ಪದವಿಗೆ ಏರಿದ ವ್ಯಕ್ತಿಗೆ ಬೇಕಾಗಿರುವ ಭಕ್ತಿಯಾಗಲಿ ಸ್ತೋತ್ರವಾಗಲಿ ಎಷ್ಟು ಉನ್ನತ ಮಟ್ಟದಲ್ಲಿದ್ದಾಗ್ಯೂ ಕಡಿಮೆ ಸರಿ ಎಂದು ಪೌರ್ವಾತ್ಯ ಗ್ರಂಥಗಳು ಭಾವಿಸುತ್ತಾರೆ. ಆದರೆ ಪಾಶ್ಚಿಮಾತ್ಯರಾದ ನಾವು ನಮ್ಮ ಸಮಾಜದ ಹಿಂದಿರುವ ಮಹಾತ್ಮರು ಸಾಧುತನದಲ್ಲೂ ಜ್ಞಾನದಲ್ಲೂ ಅದೃಶ್ಯವಾದ ದೈವಿಕತೆಯನ್ನ ಪಡೆಯುತ್ತಿದ್ದಾರೆಂದು ಭಾವಿಸುತ್ತೇವೆ ಅಷ್ಟೇ. ಅಂದ್ರೆ ಇಲ್ಲಿ ಎರಡು ಹೇಳ್ತಿದ್ದಾರೆ. ಅಂದ್ರೆ ಪೌರಾತ್ಯ ಸಂಸ್ಕೃತಿಗೂ ಮತ್ತೆ ಪಾಶ್ಚಿಮಾತ್ಯ ಸಂಸ್ಕೃತಿಗೂ ಇರುವಂತಹ ಒಂದು ವ್ಯತ್ಯಾಸ. ಪೌರ್ವಾತ್ಯ ಸಂಸ್ಕೃತಿ ಎಲ್ಲವೂ ಕೂಡ ಒಂದು ವೇದ ಉಪನಿಷತ್ತು ಪುರಾಣಗಳ ಒಂದು ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನ ತಿಳ್ಕೊಳ್ತಾ ಬರ್ತಾ ಇದೆ. ಆದ್ರೆ ಪಾಶ್ಚಿಮಾತ್ಯರು ಅವರ ಒಂದು ನಿಯಮಗಳೇ ಬೇರೆ. ಅದರಿಂದ ಈ ಎರಡರ ಹೋಲಿಕೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸಾಧುತನ ಅದೃಶ್ಯವಾದ ದೈವಿಕತೆಯನ್ನ ಪಡೀತಾರೆ ಅಂತೇಳಿ ಭಾವಿಸಿದೆ. ಆದ್ರೆ ಆ ಮಹಾತ್ಮರು ಭಗವಾನ್ ಬುದ್ಧನನ್ನು ಇದಕ್ಕಿಂತಲೂ ಹೆಚ್ಚಿದ ರೀತಿಯಲ್ಲಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಅದರಿಂದ ಈಗಿನ ಬುದ್ಧರು ನಮ್ಮ ಭೂ ಯೋಜನೆಗೆ ಸಂಬಂಧಪಟ್ಟ ಮಾನವ ಕುಲಕ್ಕೆ ಸೇರಿರುವಂತಹವರು. ಅಲ್ಲದೆ ನಮ್ಮಲ್ಲಿ ಬುದ್ಧ ಪದವಿಯನ್ನ ಇಂದಿನ ಬುದ್ಧರುಗಳು ಇತರೆ ಮಾನವ ಸಂಸರಣಕ್ಕೆ ಸೇರಿದವರು ನಮ್ಮ ಮಾನವ ಕುಲದಿಂದ ಆರಿಸಲ್ಪಟ್ಟಂತಹ ಈ ಮಹಾನ್ ವ್ಯಕ್ತಿ ಈ ಮಹಾಪದವಿಗೆ ತಕ್ಕ ಯೋಗ್ಯತೆಯನ್ನ ಮೈಗೂಡಿಸಿಕೊಳ್ಳೋದಕ್ಕಾಗಿ ಪಟ್ಟ ಶ್ರಮ ಮತ್ತು ಮಾಡಿದ ತ್ಯಾಗಗಳು ಎಷ್ಟು ಅದ್ಭುತವಾದವು. ನಾವು ಬುದ್ಧರ ವಿಚಾರ ಅನೇಕ ತಥಾಗತರು ಅನ್ನುವಂಥ ಒಂದು ಗ್ರಂಥದಲ್ಲಿ ಅನೇಕ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಬೌದ್ಧ ಮತಾನುಯಾಯಿಗಳು ಈ ಮಹಾ ವ್ಯಕ್ತಿಯನ್ನ ಮಹಾವಿಕ್ರಮಣ ಅಂದರೆ ಮಹಾತ್ಯಾಗ ಅಂತ ಹೇಳಿ ಇದನ್ನ ಕರೆದಿದ್ದಾರೆ. ಅವರು ಮಾಡಿರುವಂತಹ ಒಂದು ತ್ಯಾಗಕ್ಕೆ ಮಹಾವಿಕ್ರಮಣ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಮಾನವ ವಂಶಲತೆಯ ಪುಷ್ಪಗಳಂತಿದ್ದ ಇಬ್ಬರು ಮುಂದುವರೆದ ವ್ಯಕ್ತಿಗಳಿದ್ರು. ಈಗ ನಾವು ಗೌತಮ ಬುದ್ಧನೆಂದು ಕರೆಯುವವರು ಒಬ್ರು ಮತ್ತು ಜಗತ್ಪ್ರಭು ಮೈತ್ರೇಯರು. ಇವರಿಬ್ರು ಸಮಾನದ ಬೆಳವಣಿಗೆ ಅಂತಸ್ತಿನಲ್ಲಿದ್ರು. ಈಗ ನಾವು ಗೌತಮರೆಂದರೆ ಕರೆಯುವ ವ್ಯಕ್ತಿ ಮಾನವ ಕೋಟಿಯ ಮೇಲಿನ ಪ್ರೇಮದಿಂದ ಪ್ರೇರಿತವಾಗಿ ಆ ಪದವಿಗೆ ತಕ್ಕ ಯೋಗ್ಯತೆಯನ್ನ ಮೈಗೂಡಿಸಿಕೊಳ್ಳುವುದಕ್ಕಾಗಿಯೇ ಅಗತ್ಯವಾದ ಎಲ್ಲ ಹೆಚ್ಚು ಪ್ರಯತ್ನಗಳನ್ನ ಕೈಗೊಳ್ಳುವ ಮಹಾ ಕಾರ್ಯಕ್ಕೆ ಮುಂದೆ ಬಂದು ತಮ್ಮನ್ನು ತಾವು ಅರ್ಪಿಸಿಕೊಂಡ್ರು. ಈ ಜನ್ಮದಲ್ಲೇ ನಾವು ಕೇಳಿದೀವಿ, ಬುದ್ಧರು ನಮ್ಮ ಕಷ್ಟಗಳನ್ನ ನೋಡಿ ನಮ್ಮ ಕಷ್ಟಗಳಿಗಾಗಿನೇ ಅವ್ರು ಏನ್ ಮಾಡಿದ್ರು, ಅರಮನೆಯನ್ನ ತೊರೆದ್ರು. ಅವರಿಗೆ ಬರ್ತಾ ಇದ್ದಂತಹ ಅವರು ಹುಟ್ಟಿದಾಗ ಒಂದು ಇದನ್ನ
ಶಾಸ್ತ್ರವನ್ನ ಕೇಳ್ತಾರೆ. ಪುರೋಹಿತರು ಏನ್ ಹೇಳ್ತಾರೆ, ದೊಡ್ಡ ಚಕ್ರವರ್ತಿ ಆಗ್ತಾನೆ, ಇಲ್ಲ ಅಂದ್ರೆ ಜಗತ್ತಿನ ಗುರು ಆಗ್ತಾನೆ ಅಂತ ಹೇಳಿ. ಆದ್ರೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ ಯಾವುದು, ಇಡೀ ಜಗತ್ತನ್ನ ಆ ಒಂದು ಮಾರ್ಗಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಕೇವಲ 4 ಅಂಶಗಳನ್ನ ನೋಡಿ ಅವರ ಮನಸ್ಸು ಪರಿವರ್ತನೆ ಆಯ್ತು. ಆದ್ರೆ ಈ ಜನ್ಮದ್ದಷ್ಟೇ ಅಲ್ಲ, ಅನೇಕ ಜನ್ಮಗಳು ಇದಕ್ಕಾಗಿನೇ ಅವರು ಅರ್ಪಣೆಯನ್ನ ಮಾಡಿಕೊಂಡಂತಹ ಮಹಾನ್ ವ್ಯಕ್ತಿ. ಅದರಿಂದ ತಮ್ಮನ್ನ ತಾವು ಅರ್ಪಿಸಿಕೊಂಡು ಬೌದ್ಧ ಮತದ ಪವಿತ್ರ ಗ್ರಂಥಗಳಲ್ಲಿ ಭಗವಾನ್ ಬುದ್ಧ ಮಹಾಶಯ ಒಂದು ಅದ್ವಿತೀಯ ತ್ಯಾಗವನ್ನ ಕುರಿತು ಹೇರಳವಾಗಿ ವರ್ಣಿಸ್ತಾರೆ. ಆದ್ರೆ ಆ ಮಹಾತ್ಯಾಗದ ಬೆಲೆ ಅನೇಕರಿಗೆ ತಿಳಿಯದು. ಗೌತಮ ಬುದ್ಧರು ಜ್ಞಾನೋದಯವಾದ ನಂತರ ನಿರ್ವಾಣ ಪ್ರಜ್ಞಾ ಮಠದಿಂದ ತಮ್ಮದೇ ಆಗಿರುವಂತಹ ಬೋಧನೆಯನ್ನ ಕೊಡುವ ಉದ್ದೇಶದಿಂದ ಕೆಳಗಿನ ಲೋಕಗಳಿಗೆ ಅವತಾರ ಮಾಡಿ ಬರ್ತಾರೆ. ಆ ಮೂಲಕ ಲಕ್ಷಾಂತರ ಮಾನವರಿಗೆ ಜ್ಞಾನ ಬೋಧನೆಯನ್ನ ಕೊಟ್ಟರು. ಆ ಕೆಲಸ ಬಹಳ ಘನವಾದದ್ದು. ಅದು ಸಮರ್ಪಕವಾಗಿ ಈಡೇರುವಂತಹ ಗೌತಮ ಬುದ್ಧರು ಬೋಧಿಸತ್ವರಾದ ಮೇಲೆ ಅವರು ವ್ಯಾಸರಾಗಿ ಅವತಾರವನ್ನ ಮಾಡ್ತಾರೆ. ಪ್ರಾಚೀನ ಈಜಿಪ್ಟಿಗೆ ಹರ್ಮಿಸ್ ಅನ್ನುವಂತ ಒಂದು ಬೋಧಕರಾಗಿ ಬಂದ್ರು. ಮತ್ತೆ ಹರ್ಮಿಸ್ ಅಂತ ಅಂದ್ರೆ ಎಲ್ಲ ಜ್ಞಾನಕ್ಕೂ ಕೂಡ ಮೂಲ ತಂದೆ ಅನ್ನುವಂತಹ ಬಿರುದು ಸಹ ಅವರಿಗೆ ಬರುತ್ತೆ. ಅಗ್ನಿ ಆರಾಧನೆ ಮತ ಬೋಧಕರಾದ 21 ಜನ ಝೋರಾಸ್ಟ್ರಿಯನ್ರಲ್ಲಿ ಅವರೇ ಮೊದಲಿಗರು. ಇದಾದ ಮೇಲೆ ಎಷ್ಟೋ ಕಾಲದ ನಂತರ ಗ್ರೀಸ್ ದೇಶದ ಜನಗಳಿಗೆ ಅಫ್ರೋಸ್ ಅನ್ನುವಂತಹ ಒಂದು ಹೆಸರಿನ ಗುರುವಾಗಿ ಬರ್ತಾರೆ. ಅವರಿಗೆ ಸಂಗೀತ ಮಾಧ್ಯಮಗಳ ಮೇಲೆ ಮೂಲಕ ಬೋಧನೆಯನ್ನ ಕೊಡ್ತಾರೆ. ಕಟ್ಟಕಡೆಯಲ್ಲಿ ಉತ್ತರ ಭಾರತದಲ್ಲಿ ಬುದ್ಧರಾಗಿ ಅವತರಿಸಿ ಗಂಗಾ ನದಿಯ ಮೈದಾನದ ಉದ್ದಗಲಕ್ಕೂ ಸಂಚಾರ ಮಾಡ್ತಾ ತಮ್ಮ ಬೋಧನೆಯನ್ನ ಅವರು ಕೊಡ್ತಾ ಬರ್ತಾರೆ. ಈ ಉದಾತ್ತವಾದ ತಮ್ಮ ಜನ್ಮದಲ್ಲಿ ತಮಗೆ ಹಿಂದಿನ ಸಂಬಂಧವನ್ನ ಉಳ್ಳ ಶಿಷ್ಯರುಗಳೆಲ್ಲ ಜನ್ಮ ಎತ್ತಿ ಅವರ ಹತ್ತಿರ ಸಂಬಂಧವನ್ನ ಪಡೆದಿದ್ದಾರೆ. ಅದಕ್ಕೆ ನಾವು ನೋಡ್ತೀವಿ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ನಾವು ಹೇಗೆ ಹುಟ್ಟುತ್ತೀವಿ, ಎಲ್ಲಿ ಹುಟ್ಟುತ್ತೀವಿ, ಯಾಕೆ ಹುಟ್ಟುತ್ತೀವಿ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಗೆ ಕೊಡ್ತಾ ಬರ್ತಾರೆ. ಅದರಿಂದ ಒಬ್ಬ ಬೋಧಿಸತ್ವರು ತಮ್ಮ ಅಂತ್ಯ ಜನ್ಮವನ್ನ ಎತ್ತಿ ಬುದ್ಧವನ್ನ ಪಡೆದ ಮೇಲೆ ಅಂತವರು ತಮ್ಮ ಇಡೀ ಜನ್ಮಾಂತರಗಳ ಪ್ರಯತ್ನಗಳ ಫಲದ ಮೊತ್ತವನ್ನ ತೆಗೆದುಕೊಂಡು ಬುದ್ಧ ಪದವಿಗೆ ಮೀಸಲಾಗಿ ಮಹಾಮಾನಿತ್ವದ ದಿವ್ಯತೆಯನ್ನ ಅವರು ಪ್ರವೇಶ ಮಾಡ್ತಾರೆ. ಇದು ಬುದ್ಧರ ಒಂದು ವಿಚಾರ. ಇನ್ನು ವೈಶಾಖ ಪೌರ್ಣಮಿ, ಇದರ ಒಂದು ಉತ್ಸವದ ಒಂದು ಮಹತ್ವ ಏನು? ಇದು ಬುದ್ಧರ ಒಂದು 3 ವೈಶಾಖ ಪೌರ್ಣಮಿಯ ವಿಶೇಷತೆ ಏನಪ್ಪಾ ಅಂದ್ರೆ, ಬುದ್ಧರು ಅಂದೇ ಜನ್ಮವನ್ನ ತಾಳಿದ್ದು, ನಿರ್ವಾಣ ಹೊಂದಿದ್ದು, ಮತ್ತೆ ಜ್ಞಾನೋದಯವನ್ನ ಆದಂತಹ ಒಂದು ದಿವಸ. ಅದರಿಂದಲೇ ಇದೊಂದು ಪವಿತ್ರವಾಗಿರುವಂತಹ ಒಂದು ಕಾರ್ಯ ಅಂತ ಹೇಳಿ ಈ ಒಂದು ವೈಶಾಖ ಪೌರ್ಣಮಿಯನ್ನ ಹೇಳ್ತಾರೆ. ನಮ್ಮಲ್ಲೂ ಕೂಡ ಅದನ್ನ ಆಚರಣೆಯನ್ನ ಮಾಡ್ತಾ ಬರ್ತಾ ಇದ್ದೀವಿ. ಇದರ ಒಂದು ಮಹತ್ವ ಏನಪ್ಪಾ ಅಂದ್ರೆ, ಇದು ಈ ಒಂದು ಕಣಿವೆ ಹಿಮವತ್ ಪರ್ವತದ ಉತ್ತರ ತಪ್ಪಲಲ್ಲಿ ಸುತ್ತಲೂ ಸಣ್ಣ ಗುಡ್ಡಗಳಿಂದ ಪಟ್ಟಿರುವ ಒಂದು ಸಣ್ಣ ಮೈದಾನವನ್ನ ಈ ಸಂಸ್ಕಾರ ಕಾರ್ಯಕ್ಕೆ ಆವರಿಸಿಕೊಂಡಿದೆ. ಈ ಮೈದಾನ ನೇಪಾಳದ ಸರಹದ್ದಿಗಿಂತಲೂ ಅತಿ ದೂರವಾಗಿಲ್ಲ. ಬಹುಶಃ ದಾಸಾಪಟ್ಟಣಕ್ಕೆ ಪಶ್ಚಿಮದಲ್ಲಿ 400 ಮೈಲಿ ದೂರದಲ್ಲಿ ಇರಬಹುದು ಅಂತ ಹೇಳ್ತಾರೆ. ಈ ಸಣ್ಣ ಮೈದಾನ ಕೆಳಗಿನ ನಕ್ಷೆಯನ್ನ ಅವರು ಅಲ್ಲಿ ಒಂದು ನಕ್ಷೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಉದ್ದದ ವಿಸ್ತೀರ್ಣ ಅಗಲಕ್ಕಿಂತಲೂ ಸುಮಾರು 2 ಪಟ್ಟಿದೆ. ಅಂದ್ರೆ ಸುಮಾರು 1.5 ಮೈಲಿಗಳಷ್ಟು ದಕ್ಷಿಣೋತ್ತರವಾಗಿ ಹಬ್ಬಿದೆ. ನೆಲವು ದಕ್ಷಿಣದಿಂದ ಉತ್ತರದ ಕಡೆಗೆ ಇಳಿಜಾರಾಗಿ ತಗ್ಗಿದೆ. ಇದು ಅಲ್ಲಲ್ಲಿ
ಕಲ್ಲುಗಳಿಂದ ಕೂಡಿದ್ದು, ಮರಗಳಿಂದ ಕೂಡಿದ್ದು ಬಯಲಾಗಿದೆ. ಆದ್ರೆ ಅಲ್ಲಲ್ಲಿ ಹುಲ್ಲು ಬೆಳೆದಿರೋದಿಲ್ಲ, ಅದಲ್ಲದೆ ಸಣ್ಣ ಕಾಡು ಪೊದೆಗಳು ಇರುತ್ತವೆ. ಅದನ್ನೇ ಇಲ್ಲಿ ಒಬ್ಬ ಕವಿ ಹೇಳ್ತಾರೆ. ಏನಪ್ಪಾ ಅಂತ ಹೇಳಂತಂದ್ರೆ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇಲ್ಲಿ ಯಾವುದೇ ಒಂದು ಶಿಲೆಗಳಿಲ್ಲ, ಗಂಟೆಯ ನಾದಗಳಿಲ್ಲ, ಇಲ್ಲೆಲ್ಲನೂ ಕೂಡಿರೋದು ತುಂಬಿರೋದು ಕೂಡ ಆ ಭಗವಂತನ ಆನಂದ ಒಂದೇ ಅಂತ ಹೇಳಿ. ಹಾಗೆ ಇದು ಹೇಳ್ತಾ ಇದ್ದಾರೆ, ಈ ಒಂದು ಮೈದಾನದ ಪಶ್ಚಿಮ ಭಾಗದಲ್ಲಿ ಒಂದು ಹೊಳೆ ಹರಿತಾ ಇದೆ. ಇದು ದಕ್ಷಿಣದಿಂದ ವಾಯುವ್ಯದ ಕಡೆ ಪ್ರವಹಿಸಿ ಉತ್ತರ ಭಾಗದ ಮಧ್ಯೆ ಹಾದು ಒಂದು ವಿಧವಾದ ಮರಗಳಿಂದ ಆಚ್ಛಾದಿಸಲ್ಪಟ್ಟಿದೆ. ಈ ಕಣಿವೆಯ ಮೂಲಕ ಹರಿತಾ ಕೆಲವು ಮೈಲಿಗಳ ದೂರದಲ್ಲಿ ಕಾಣುವ ಸರೋವರಕ್ಕೆ ಹೋಗಿ ಬೀಳುತ್ತೆ. ಈ ಮೈದಾನದ ಸುತ್ತಮುತ್ತಲಿನ ಪ್ರದೇಶ ಕಾಡಾಗಿದ್ದು ಯಾವ ಕಟ್ಟಡಗಳು ಕೂಡ ಇದರಲ್ಲಿ ಕಾಣೋದಿಲ್ಲ. ಆದರೆ ಈ ಮೈದಾನದ ಪೂರ್ವ ಭಾಗದಲ್ಲಿರುವ ಒಂದು ಗುಡ್ಡದ ಇಳಿಜಾರಲ್ಲಿ ಒಂದು ಶಿಥಿಲವಾದ ಬೌದ್ಧ ಸ್ತೂಪವಿದೆ. ಇದರ ಪಕ್ಕದಲ್ಲಿ 2-3 ಗುಡಿಸಲುಗಳಿವೆ. ಈ ಮೈದಾನದ ದಕ್ಷಿಣಾರ್ಧದ ಮಧ್ಯದಲ್ಲಿ ಬೂದು ಬಣ್ಣ ಮಿಶ್ರಿತವಾದ ಬಿಳಿ ಬಂಡವಿರುತ್ತದೆ. ಇದು ಸುಮಾರು 3 ಅಡಿ ಎತ್ತರ, 12 ಅಡಿ ಉದ್ದ ಮತ್ತು 6 ಅಡಿ ಅಗಲವುಳ್ಳ ಚಪ್ಪಟೆಯಾದ ಬಂಡೆ. ಇದು ಪೂಜಾ ಪೀಠ. ಆಚರಣೆಗೆ ಕೆಲವು ದಿವಸಗಳ ಮುಂಚೆನೆ ಹೊಳೆಯ ದಂಡೆಯ ಮೇಲೆ ಗುಡ್ಡಗಳ ತಪ್ಪಲಲ್ಲಿ ನಿರ್ಮಾಣವಾದ ಗುಡಾರಗಳ ಸಂಖ್ಯೆ ಹೆಚ್ಚುತ್ತಾ ಬರುತ್ತೆ. ಈಗ ನಮ್ಮ ಧಾರವಾಡದ ಹತ್ತಿರ ಯಲ್ಲಮ್ಮನ ಗುಡ್ಡ ಇದೆ. ಇಲ್ಲಿ ಹುಣ್ಣಿಮೆ ಪ್ರಾರಂಭದಿಂದಲೇ ಅನೇಕ ಗುಡಿಸಲುಗಳನ್ನ ಜನ ಎಲ್ಲ ಹಾಕಿ ಆ ಹುಣ್ಣಿಮೆ ಉತ್ಸವನ ಆಚರಣೆ ಮಾಡ್ತಾರೆ. ಹಾಗೆ ಈ ತಪ್ಪಲಲ್ಲೂ ಕೂಡ ಬುದ್ಧನ ಒಂದು ಹುಣ್ಣಿಮೆಯ ಆಚರಣೆಗೆ 2-3 ದಿನಗಳ ಮುಂಚಿತವಾಗಿ ಗುಡ್ಡಗಳನ್ನ ಹಾಕಿಕೊಂಡು, ಗುಡಾರಗಳನ್ನ ಹಾಕಿಕೊಂಡು, ಕಪ್ಪಾಗಿರುವಂತಹ ಇವುಗಳ ನೋಟ ವಿಲಕ್ಷಣವಾಗಿರುತ್ತೆ. ಮುಂಚೆ ನಿರ್ಜನ ಪ್ರದೇಶವಾಗಿದ್ದ ಈ ಮೈದಾನದ ಭಾಗ ಬರ್ತಾ ಬರ್ತಾ ಜನಸಂದಣಿಯಿಂದ ಕಿಕ್ಕಿರಿದು ಶಿವರಾಜ್ಞಿಗಳಿಂದ ಸಚೇತಗೊಂಡಂತೆ ಕಾಣುವುದು. ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವ ಮಧ್ಯ ಏಷ್ಯಾದಿಂದ ಅನಾಗರಿಕ ಗುಂಪಿಗೆ ಸೇರಿದ ಜನರು ಮತ್ತು ಇನ್ನೂ ಕೆಲವು ಯಾತ್ರಿಕರು ದೂರ ಉತ್ತರ ಪ್ರದೇಶದಿಂದಲೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರ್ತಾರೆ. ಈಗ ನಾವು ಆ ಒಂದು ಇದು ಏನಪ್ಪಾ ಅಂತ ಅಂದ್ರೆ, ಧಾರವಾಡ ಹತ್ರ ಇರುವಂತಹ ಯಲ್ಲಮ್ಮನ ಗುಡ್ಡದಲ್ಲೂ ಕೂಡ ಇದೇ ರೀತಿನೇ ಆ ಒಂದು ಭಂಡಾರ, ಆಮೇಲೆ ಅವರ ಗುಡಿಸಲುಗಳು, ಅವ್ರು ಬರುವಂತಹ ವಿಚಾರಗಳು, ಅವರನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಅವರಲ್ಲಿ ಇನ್ನೂ ಕೂಡ ಪ್ರಜ್ಞಾ ಅಂತ ಬೆಳವಣಿಗೆ ಆಗಿರೋದಿಲ್ಲ. ಭಕ್ತಿ ಒಂದೇ ಎನ್ನುವಂತಹ ಒಂದು ಮುಖ್ಯ ಅಂಶ ಅವರಲ್ಲಿ ಇರುತ್ತೆ. ಹಾಗಾಗಿ ಇಲ್ಲೂ ಕೂಡ ಅದನ್ನೇ ಕೊಡ್ತಾ ಇದ್ದಾರೆ. ಆದ್ರೆ ಈ ಸಂಸ್ಕಾರ ಕಾರ್ಯಕ್ಕೆ ಅವರೆಲ್ಲ ಏನಾಗ್ತಾ ಇದ್ದಾರೆ, ಸಿದ್ಧರಾಗ್ತಾ ಇದ್ದಾರೆ. ಆ ಹುಣ್ಣಿಮೆಯ ಕಾಲಕ್ಕೆ ಕೆಲವು ಗಂಟೆಗಳ ಮುಂಚೆನೆ ಆ ಜನರು ಆ ಪೂಜಾ ಕೂಟದಂತಿರುವಂತಹ ಬಂಡೆ ಮುಂಭಾಗದಲ್ಲಿ ಸಾಕಷ್ಟು ಜಾಗ ಬಿಟ್ಟು ಉತ್ತರ ಭಾಗದ ಪ್ರವೇಶದಲ್ಲಿ ನಿಶ್ಶಬ್ದವಾಗಿ ಸಾಲು ಸಾಲಾಗಿ ಕುಳಿತುಕೊಳ್ತಾರೆ. ಬೌದ್ಧ ಮಠಾಧಿಪತಿಗಳಾದ ಲಾಮಾಗಳು ಸಹ ಅಲ್ಲಿ ಹಾಜರಾಗಿರ್ತಾರೆ. ಅವರಿಗೆ ಜನರು ಸೂಕ್ತವಾದ ಪ್ರವಚನಗಳನ್ನು ಕೊಡಲು ಆ ಸಮಯವನ್ನು ವಿನಿಯೋಗ ಮಾಡಿಕೊಳ್ಳುತ್ತಾರೆ. ಸಕಾಲಕ್ಕೆ 1 ಗಂಟೆ ಮುಂಚಿತವಾಗಿ ಚಂದ್ರಬಿಂಬವು ಪೂರ್ಣ ಕಳೆಯಿಂದ ಪ್ರಕಾಶಿಸುತ್ತಿರುವಾಗ ಸೋದರ ಸಮಾಜದ ಸದಸ್ಯರು ಇತರರು ತಮ್ಮ ತಮ್ಮ ಕಾಮದೇಹದ ಮೂಲಕ ಅಲ್ಲಿ ಬಂದು ಸೇರಿಕೊಳ್ಳಲು ಪ್ರಾರಂಭಿಸ್ತಾರೆ. ಸೋದರ ಸಮಾಜದ ಮುಂದುವರಿದ ಸದಸ್ಯರು ಇದರಲ್ಲಿಯೇ ಕಾಣಿಸಿಕೊಳ್ಳುವಂತೆ ತಾತ್ಕಾಲಿಕವಾಗಿ ಸ್ಥೂಲ ದೇಹವನ್ನ ನಿರ್ಮಿಸಿಕೊಳ್ತಾರೆ. ಆಗ ಅವರನ್ನ ಗುರುತು ಹಿಡಿದ ಯಾತ್ರಿಕರು ಮೊಣಕಾಲೂರಿ ಸಾಷ್ಟಾಂಗವಾಗಿ ಅವರಿಗೆ ನಮಸ್ಕರಿಸ್ತಾರೆ. ಈ ಸನ್ನಿವೇಶದಲ್ಲಿ ನಮ್ಮ ಗುರುಗಳು ಮತ್ತು ಅವರಿಗಿಂತ ಮೇಲ್ದರ್ಜೆಯಲ್ಲಿರುವ ಮಹಾಪುರುಷರು ಕೂಡ ಅಲ್ಲಿದ್ದು ತಮ್ಮ ಶಿಷ್ಯರೊಂದಿಗೆ ಇತರರೊಂದಿಗೆ ಸ್ನೇಹ ಭಾವಪೂರ್ವಕವಾಗಿ ಕೇವಲ ಸರಳತೆಯಿಂದಲೂ ಸಂಭಾಷಣೆ ನಡೆಸುವುದುಂಟು. ಈ ಸಲ್ಲಾಪಗಳು ನಡೆಯುತ್ತಿರುವಂತಹ ಕಾಲದಲ್ಲಿ ಅದಕ್ಕೆ ನೇಮಕರಾಗಿದ್ದವರು ಪೂಜಾ ಪೀಠವನ್ನ ನಡೆಯಬೇಕಾಗಿದ್ದ ಸಂಸ್ಕಾರ ಕಾರ್ಯಕ್ಕೆ ಅತ್ಯಂತ ಸುಂದರವಾದ ಪುಷ್ಪಗಳಿಂದಲೂ ಪವಿತ್ರ ಕಮಲ ಪುಷ್ಪಗಳ ಮಾಲೆಗಳಿಂದಲೂ ದಿವ್ಯವಾಗಿ ಅಲಂಕರಿಸುವ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಪೂಜಾ ಪೀಠದ ಮಧ್ಯದಲ್ಲಿ ದಿವ್ಯವಾದ ಕೆತ್ತನೆಯ ಕೆಲಸದಿಂದ
ಅಲಂಕೃತವಾದ ಚಿನ್ನದ ಬಟ್ಟಲಿನ ತುಂಬಾ ನೀರನ್ನ ಇಟ್ಟಿರುತ್ತಾರೆ. ಆ ಬಟ್ಟಲಿನ ಮುಂಭಾಗದಲ್ಲಿ ಸ್ವಲ್ಪ ಸ್ಥಳವನ್ನ ಬಿಟ್ಟಿರುತ್ತಾರೆ. ಇನ್ನ ಸಂಸ್ಕಾರ ಕಾರ್ಯ ಪೂರ್ಣಿಮೆಯ ಕಾಲಕ್ಕೆ ಅರ್ಧ ಗಂಟೆ ಮುಂಚೆ ಮಹಾ ಚೌಹಾಣ್ ರವರ ಸಂಕೇತದ ಪ್ರಕಾರ ಸೋದರ ಸಮಾಜದ ಸದಸ್ಯರೆಲ್ಲರೂ ಪೂಜಾ ಪೀಠದ ಉತ್ತರ ಭಾಗದ ಮಧ್ಯಭಾಗದಲ್ಲಿ 3 ಸಾಲಿನ ವರ್ತುಳಾಕಾರದಂತೆ ನಿಂತುಕೊಳ್ತಾರೆ. ಕೇವಲ ಹೊರಗಿನ ವರ್ತುಳದಲ್ಲಿ ಅತ್ಯಂತ ಕಿರಿಯ ಸೋದರರು, ಅತ್ಯಂತ ಒಳಗಿನ ವರ್ತುಳಾಕಾರದ ಸಾಲಿನಲ್ಲಿ ಗೊತ್ತಾದ ಮುಖ್ಯ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಒಳಮುಖವಾಗಿ ವಿಂಗಡಿಸಿಕೊಂಡು ನಿಲ್ತಾರೆ. ಬೌದ್ಧ ಪವಿತ್ರ ಗ್ರಂಥಗಳಿಂದ ಆರಿಸಲ್ಪಟ್ಟಂತಹ ಬಾಳಿ ಭಾಷೆಯಲ್ಲಿರುವ ಕೆಲವು ಪದ್ಯಗಳನ್ನ ಅವರು ಪಠಿಸ್ತಾರೆ. ಈ ಘೋಷವು ಕೊನೆಗೊಂಡು ಮೌನ ಪ್ರಾರಂಭವಾದ ಕೂಡಲೇ ಅತ್ಯಂತ ಒಳಗಿನ ವೃತ್ತದ ಮಧ್ಯ ಕೇಂದ್ರದಲ್ಲಿ ಮೈತ್ರೇಯ ಪ್ರಭುಗಳು ರಾಜದಂಡವನ್ನ ಕೈಯಲ್ಲಿ ಹಿಡ್ಕೊಂಡು ಮೈದೂರ್ತಾರೆ. ತಾತ್ಕಾಲಿಕವಾಗಿ ಸ್ಥೂಲವನ್ನ ರಚಿಸಿಕೊಂಡು ಜನರಿಗೆ ಕಾಣಿಸ್ಕೊಳ್ತಾರೆ. ಈ ಒಂದು ವಿವರಣೆ ತಾತ್ಕಾಲಿಕವಾಗಿ ಹೇಗೆ ದೇಹವನ್ನ ಅವರು ರಚಿಸ್ಕೊಳ್ತಾರೆ ಅನ್ನೋದು ನಾವು ತಿಳ್ಕೊಂಡಿದೀವಿ. ರಾಜದಂಡ ಒಂದು ಅದ್ಭುತವಾಗಿರುವಂತ ಸಂಕೇತ. ಈ ಗೋಳಮಾಲೆಗಳ ಪ್ರಜಾಪತಿ ಮಾನವನ ಜೀವ ತರಂಗವನ್ನ ಸಂಸರಣ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಕಳಿಸಿದಾಗ, ಅಂದ್ರೆ ಕೋಟ್ಯಾಂತ ವರ್ಷಗಳ ಹಿಂದೆ ಇದನ್ನು ತನ್ನ ಗಮನ ಕೇಂದ್ರವನ್ನಾಗಿ ಅಭಿಮಂತ್ರಿಸ್ತಾರೆ. ಇದು ಆತನ ದಿವ್ಯ ಅನುಗ್ರಹ ಶಕ್ತಿಗಳಿಗೆ ಸ್ಥೂಲ ಲೋಕದಲ್ಲಿನ ಒಂದು ನಾಲೆಯಾಗಿದೆ. ಈ ರಾಜದಂಡವು ಈ ಗೋಳಮಾಲೆಯ ಈಶ್ವರನ ಗಮನದ ಧಾರಣೆಯ ಒಂದು ಕೇಂದ್ರವಾಗಿದೆ. ಧ್ಯಾನ ಸ್ಥಿತಿಗೆ ಬಂದಿಲ್ಲ, ಇನ್ನು ಕೂಡ ನಮ್ಮ ಮನಸ್ಸನ್ನೆಲ್ಲನೂ ಕೂಡ ಸಜ್ಜುಗೊಳಿಸ್ಕೊಳ್ಳುವಂತಹದ್ದು. ಇದು ಯಾವ ಗೋಳದಲ್ಲಿರುತ್ತದೆಯೋ ಅದು ಸೃಷ್ಟಿ ತರಂಗದ ರಂಗಸ್ಥಳವಾಗಿರುತ್ತದೆ. ಅದನ್ನು ಗೋಳದಿಂದ ಗೋಳಕ್ಕೆ ಬದಲಾಯಿಸಿದಂತೆಲ್ಲ ಇಂದಿನ ಗೋಳದ ಚಟುವಟಿಕೆಗಳು ನಿಂತು ಹೋಗಿ ಅದು ತಮಸ್ಸನ್ನ ಪ್ರವೇಶಿಸುತ್ತದೆ. ಈ ರಾಜದಂಡವನ್ನು ಪಡೆದ ಮುಂದಿನ ಗೋಳವು ತಮ್ಮ ಪ್ರಜಾಪತಿಯ ಗಮನಕ್ಕೆ ಮುಖ್ಯ ಕೇಂದ್ರವಾಗಿ ಅದರ ಸಂಸರಣೆಯ ಚಟುವಟಿಕೆ ತೀವ್ರಗೊಳ್ಳುತ್ತೆ. ಹೀಗೆ ಅದು ನಮ್ಮ ಭೂಮಿಯನ್ನ ಬಿಟ್ಟಾಗ ಇದರ ಚಟುವಟಿಕೆಗಳು ಮಂದಗತಿಯಾಗಿ ಒಂದು ತಾತ್ಕಾಲಿಕ ಪ್ರಳಯವು ಅದನ್ನ ಆವರಿಸುತ್ತದೆ. ಈ ರಾಜದಂಡವನ್ನ ಸೂಕ್ಷ್ಮ ಲೋಕಗಳಲ್ಲಿರುವ ಗೋಳಗಳಿಗೂ ತೆಗೆದುಕೊಂಡು ಹೋಗುತ್ತಾರೆಯೋ ಇಲ್ಲವೋ ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಅದು ಸಂಸರಣದಲ್ಲಿ ಹೇಗೆ ವಿನಿಯೋಗವಾಗತ್ತೆ ಮತ್ತು ಪ್ರಪಂಚದ ಬೆಳವಣಿಗೆಗೆ ಕಾರ್ಯಕ್ರಮಗಳಲ್ಲಿ ಅದರ ಒಂದು ಸ್ಥಾನಮಾನ ಏನು ಅನ್ನುವಂತ ಒಂದು ಅಂಶ ನಮಗೆ ಅರ್ಥವಾಗಿಲ್ಲ ಅಂತೇಳಿ ಅವರು ತಿಳಿಸ್ತಾರೆ. ಇದು ಯಾವಾಗಲೂ ಜಗತ್ಪ್ರಭುಗಳ ವಶದಲ್ಲಿ ಶಂಬಳ ದ್ವೀಪದಲ್ಲಿ ಇರುತ್ತದೆ. ನಮಗೆ ತಿಳಿದ ಮಟ್ಟಿಗೆ ಈ ವೈಶಾಖೋತ್ಸವದ ಸಲುವಾಗಿ ಮಾತ್ರ ಅದು ಅಲ್ಲಿಂದ ಆ ಪೂಜಾ ಪೀಠವನ್ನ ಪ್ರವೇಶಕ್ಕೆ ವರ್ಗಾಯಿಸಲ್ಪಡುತ್ತದೆ. ಇದು ಗುಂಡಾದ ಶಲಾಕೆ. ಇದನ್ನ ಈಗ ದೊರೆಯದೇ ಇರುವ ಒಂದು ವಿಧವಾದ ಅರಿಚಾಲ್ಕಂ ಅನ್ನುವಂತಹ ಒಂದು ಲೋಹದಿಂದ ಇದನ್ನ ಮಾಡ್ತಾರೆ. ಇದು 2 ಅಂಕಲದಷ್ಟು ಮಂದವಾಗಿಯೂ ಮತ್ತು 2 ಅಡಿಗಳಷ್ಟು ಉದ್ದವಾಗಿಯೂ ಇದೆ. ಇದರ 2 ತುದಿಗಳಲ್ಲೂ ಕೂಡ ಒಂದು ಗುಂಡಾದ ಗೋಳಾಕೃತಿಯುಳ್ಳ ಒಂದು ದೊಡ್ಡ ವಜ್ರ ಕಚ್ಚಿಸಲ್ಪಟ್ಟಿದೆ. ಗೋಳಾಕೃತಿಯುಳ್ಳ ಈ ವಜ್ರದಿಂದ 2 ಕಡೆಗಳಲ್ಲೂ ಬುಡದಲ್ಲಿ ದಪ್ಪವಾದ ಆರೆಕೋಲಿನಂತೆ ಇದ್ದ ಕ್ರಮವಾಗಿ ಸುತ್ತಲೂ ಸಣ್ಣದಾಗಿ ಸೂಜಿಯಂತೆ ಮೊನಚಾದ ಆಕಾರವಿರುತ್ತದೆ. ಇದನ್ನು ನೋಡುವವರಿಗೆ ಇದರ ಸುತ್ತಲೂ ಪ್ರಕಾಶಮಾನವಾದಾಗ್ಯೂ ಪಾರದರ್ಶಕ ಅಗ್ನಿಜ್ವಾಲೆ ಚಾಚಿಕೊಂಡಿರುವಂತೆ ಕಾಣುತ್ತದೆ. ಈ ಸಂಸ್ಕಾರ ಕಾರ್ಯಕಲಾಪಗಳಲ್ಲಿ ಮೈತ್ರೇಯ ಪ್ರಭುಗಳ ವಿನಃ ಮತ್ತಾರು ಅದನ್ನು ಮುಟ್ಟದೇ ಇರುವ ಅಂಶವು ಗಮನಾರ್ಹವಾಗಿರುವುದು. ಅಲ್ಲಿಂದ ಮೈತ್ರೇಯ ಬೋಧಿಸತ್ವರು ವೃತ್ತದ ಮಧ್ಯದಲ್ಲಿ ಕಾಣಿಸಿಕೊಂಡ ಕೂಡಲೇ ಎಲ್ಲರೂ ಅವರಿಗೆ ಭಕ್ತಿಪೂರ್ವಕವಾಗಿ ತಲೆ ಬಾಗುತ್ತಾರೆ. ಮತ್ತೊಂದು ಪದ್ಯವನ್ನ ಅವರು ಪಠಿಸ್ತಾರೆ. ಇದಾದ ನಂತರ ಪಠಣೆ ನಡುತ್ತಲೇ ಇರುವಾಗ ಒಳಗಿನ ವೃತ್ತಗಳಲ್ಲಿ ನಿಂತಿರುವವರು 8 ಭಾಗವಾಗಿ ವಿಂಗಡಿಸಿಕೊಂಡು ಹೊರಗಿನ ವೃತ್ತದೊಳಗೆ ಒಂದು ಶಿಲುಬೆಯ ಆಕೃತಿಯಲ್ಲಿ ನಿಂತುಕೊಡುತ್ತಾರೆ. ಮೈತ್ರೇಯ ಪ್ರಭುಗಳು ಮಾತ್ರ ತಮ್ಮ ಕೇಂದ್ರ ಸ್ಥಳವನ್ನ ಬಿಟ್ಟು ಅಲ್ಲಾಡುವುದಿಲ್ಲ. ಈ ವೈಭವತವಾದ ಸಂಸ್ಕಾರದ ಮುಂದಿನ ಹಂತವಾಗಿ
ಈ ಶಿಲುಬೆಯ ಗುರುತು ತ್ರಿಕೋಣಾಕೃತಿಯಾಗಿ ಬದಲಾಗುತ್ತದೆ. ಮೈತ್ರೇಯ ಪ್ರಭುಗಳು ತ್ರಿಕೋಣದ ಮೇಲ್ಭಾಗಕ್ಕೆ ಚಲಿಸುತ್ತಾರೆ. ಆಗ ಅವರು ಪೂಜಾ ಪೀಠದ ಹತ್ತಿರಕ್ಕೆ ಬಂದ ಹಾಗಾಯಿತು. ಆ ಪೂಜಾ ಪೀಠದ ಮೇಲೆ ಚಿನ್ನದ ಬಟ್ಟಲಿನ ಮುಂದೆ ಖಾಲಿ ಇರುವ ಜಾಗದಲ್ಲಿ ರಾಜದಂಡವನ್ನ ಭಕ್ತಿಪೂರ್ವಕವಾಗಿ ಇಡುತ್ತಾರೆ. ಅನಂತರ ವೃತ್ತಾಕಾರದ ಕೃತಿಯು 3 ದಳದ ಬಿಲ್ವಪತ್ರೆ ಎಳಸಿನ ಸುಳಿಗಳಂತೆ ಬದಲಾಗುತ್ತದೆ. ಆ ಆಕೃತಿಯ ಗೆರೆಗಳಲ್ಲಿ ನಿಂತಿರುವವರೆಲ್ಲರೂ ಪೂಜಾ ಪೀಠದ ಕಡೆಗೆ ಮುಖ ತಿರುಗಿಸಿಕೊಂಡು ನಿಲ್ಲುತ್ತಾರೆ. ಅನಂತರ ಊರ್ಧ್ವ ಮತ್ತು ಅಧೋಮುಖವಾಗಿ ಹೆಣೆದುಕೊಂಡು 2 ತ್ರಿಕೋಣಗಳ ಆಕೃತಿಗಳನ್ನ ಏರ್ಪಾಡಾಗುತ್ತದೆ. ಇದನ್ನ ಸಪ್ತಕೃತಿಯ ಇಲ್ಲದ ನಮ್ಮ ಥಿಯಾಸಫಿ ಸೊಸೈಟಿಯ ಮುದ್ರೆಯಲ್ಲಿ ನೋಡಬಹುದು. ಅನಂತರ ಪಂಚಕೋಣದ ನಕ್ಷತ್ರಾಕೃತಿ ಏರ್ಪಾಡಾಗುತ್ತದೆ. ಮೈತ್ರೇಯ ಬುದ್ಧರು ಪೂಜಾ ಪೀಠಕ್ಕೆ ಹತ್ತಿರವಾಗಿ ದಕ್ಷಿಣ ಪಾರ್ಶ್ವದಲ್ಲಿ ನಿಂತಿರುತ್ತಾರೆ. ಉಳಿದ ಪ್ರಮುಖ ಅಧಿಕಾರಿಗಳು ತ್ರಿಕೋಣಗಳ ಮೂಲೆಗಳಲ್ಲಿ ನಿಂತಿರುತ್ತಾರೆ. ಈ ಮೇಲ್ಕಂಡಂತೆ ಸಾಂಕೇತಿಕ ಆಕೃತಿಗಳ ಕ್ರಮವಾಗಿ ರೂಪುಗೊಳ್ಳುತ್ತೆ. ಈ 7ನೆಯ ಮತ್ತು ಕೊನೆಯ ಅಂತಸ್ತನ್ನ ತಲುಪಿದ ನಂತರ ಪಠಣೆ ನಿಂತು ಹೋಗುತ್ತದೆ. ಕೆಲವು ಕ್ಷಣ ಕಾಲ ಗಂಭೀರವಾದ ಮೌನ ಸ್ಥಿತಿಯು ಕಳೆದ ಮೇಲೆ ಮೈತ್ರೇಯ ಪ್ರಭುಗಳು ತಮ್ಮ 2 ಕೈಗಳಿಂದ ರಾಜದಂಡವನ್ನ ತೆಗೆದುಕೊಂಡು ಮೇಲಕ್ಕೆತ್ತಿ ಪಾಳಿ ಭಾಷೆಯ ಸುಷ್ಟಾಂಪ್ಯವಾದ ಮಾತುಗಳಲ್ಲಿ ಪಠಿಸ್ತಾರೆ. ಎಲ್ಲವೂ ಸಿದ್ಧವಾಗಿದೆ ಗುರುಗಳೇ, ದಯಮಾಡಿ ಎಂಬುದಾಗಿ ಆಹ್ವಾನವಿದ್ದ ಕೂಡಲೇ, ಎಂದರೆ ಪೌರ್ಣಿಮಾ ಬರುವ ಕ್ಷಣಕ್ಕೆ ಸರಿಯಾಗಿ ದಕ್ಷಿಣ ಗುಡ್ಡಗಳ ಮೇಲ್ಗಡೆಯಲ್ಲಿ ಭಗವಾನ್ ಬುದ್ಧರ ಮಹಿಮಾನ್ವಿತವಾದ ಮೂರ್ತಿಯು ಅಂತರಾಳದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೋದರ ಸಮಾಜದ ಸದಸ್ಯರೆಲ್ಲರೂ 2 ಕೈಗಳನ್ನ ಜೋಡಿಸಿ ತಲೆಬಾಗುತ್ತಾರೆ. ಇದರ ಹಿಂದಿರುವ ಜನಸ್ತೋಮವು ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಮಲಗಿರುವಾಗ ಭಗವಾನ್ ಬುದ್ಧರು ತಮ್ಮ ಜೀವಿತ ಕಾಲದಲ್ಲಿ ಚತ್ತನೆಂಬ ಸ್ಥೂಲ ವಿದ್ಯಾರ್ಥಿಗೆ ಬೋಧಿಸಿದ ಈ ಕೆಳಗಿನ 3 ಪದ್ಯಗಳ ಪಠಣೆಯನ್ನ ಪಠಿಸ್ತಾ ಇರ್ತಾರೆ. ಅದರ ಸಾರಾಂಶ, ಶಾಕ್ಯ ವಂಶದ ಸಾಧುಗಳಾದ ಭಗವಾನ್ ಬುದ್ಧರು ಮಾನವರಲ್ಲಿ ಶ್ರೇಷ್ಠತಮವಾದ ಗುರುಗಳು. ಅವರು ಸಾಧಿಸಬೇಕಾದದ್ದನ್ನೆಲ್ಲ ಸಾಧಿಸಿ ಈ ಸಂಸರಣೆಯ ಆಚೆಯ ದಳವನ್ನ ಸೇರಿದ್ದಾರೆ. ಅವರು ಸ್ಥೈರ್ಯ ಮತ್ತು ಚಟುವಟಿಕೆಗಳ ಮೂರ್ತಿಮತ್ತಾಗಿರುತ್ತಾರೆ. ಈ ಮಹಿಮಾತ್ಮನ ತನ್ನನ್ನು ನನ್ನ ಮಾರ್ಗದರ್ಶಕನನ್ನಾಗಿ ಆರಿಸಿಕೊಳ್ಳುತ್ತೇನೆ. ಸತ್ಯವು ಅಪ್ರಾಕೃತವಾದದ್ದು ಅಂತ ಹೇಳ್ತಾರಲ್ಲ ಜೆಕೆ ಅವರು, ಸತ್ಯ ಪಥವಿಲ್ಲದ ತಾಣ. ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ಇದು ಇಲ್ಲ. ಹಾಗೆ ಅದು ಆಸೆ, ದುಃಖ ಮತ್ತು ಉದ್ವೇಗಗಳಿಂದ ನಮ್ಮನ್ನು ಹಾಳು ಮಾಡುವುದು. ಅದು ನಿರ್ದೋಷವಾದದ್ದು, ಮಧುರ, ಸರಳ ಮತ್ತು ಸಮಂಜಸ. ಈ ಸತ್ಯವನ್ನು ನಾನು ಗುರಿಯಾಗಿಟ್ಟುಕೊಂಡಿರುತ್ತೇನೆ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಇಬ್ಬಿಬ್ಬರಂತೆ 4 ಅಂತಸ್ತಿನಲ್ಲಿರುವ 8 ವಿಧವಾದ ಪರಮ ಮಹಾಶಯರಿಗೆ ಯಾವುದನ್ನಾದರೂ ಅರ್ಪಿಸಿದರೆ ವಾಸ್ತವವಾಗಿ ದೊಡ್ಡ ಪುಣ್ಯವ ಲಭಿಸುವುದು. ಈ ಉದಾರ ಮತಿಗಳಾದ ಮಹಾಪುರುಷರಿಂದ ಕೂಡಿದ ಸೋದರ ಸಮಾಜವು ನನ್ನ ಮಾರ್ಗದರ್ಶಿಯಾಗಿ ಆರಿಸಿಕೊಂಡಿರುತ್ತೇನೆ. ಇದನ್ನೇ ಮಹಾಮಂಗಳ ಸೂತ್ರದ ಪಠಣೆ. ಆಗ ಜನರು ಎದ್ದು ನಿಂತು ಆಕಾಶದಲ್ಲಿ ಮೈದೋರಿದ ಮಂಗಳ ಮೂರ್ತಿಯನ್ನು ಎವೆ ಇಕ್ಕದೆ ನೋಡುತ್ತಿರುವಾಗ ಸೋದರ ಸಮಾಜವು ಅಲ್ಲಿ ನೆರೆದಿದ್ದ ಜನರ ಪ್ರಯೋಜನಾರ್ಥವಾಗಿ ಮಹಾಮಂಗಳ ಸೂತ್ರವನ್ನ ಇಂಪಾಗಿ ಹಾಡ್ತಾರೆ. ಪ್ರೊಫೆಸರ್ ರಿಸ್ ಡೇವಿಡ್ ಎಂಬುವರು ಈ ಕೆಳಗೆ ಕಂಡಂತೆ ಅದನ್ನು ಆಂಗ್ಲ ಭಾಷೆಗೆ ತರ್ಜಮೆಯನ್ನ ಮಾಡಿರ್ತಾರೆ. ಶ್ರೇಯಸ್ಸನ್ನು ಹೊಂದಬೇಕೆಂಬ ತ್ರಿವೇಚ್ಛೆಯಿಂದ ದೇವತೆಗಳು, ಮಾನವರು ಅದನ್ನು ಬಗೆ ಬಗೆಯಾಗಿ ಬಣ್ಣಿಸಿರುತ್ತಾರೆ. ಓ ಗುರುವೇ, ಅತ್ಯಂತ ಉತ್ತಮವಾದ ಮಂಗಳವಾಗುವುದು, ದಯಮಾಡಿ ನಿರೂಪಿಸಿರಿ. ನಾವು ಕೂಡ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತೀವಿ. ಪೂಜೆಯನ್ನ ಮಾಡಿದಾಗ ನಾವೇನ್ ಹೇಳ್ತೀವಿ? 5 ಕಥೆಗಳನ್ನ ಹೇಳ್ತಾರೆ. ಇದ್ರ ಫಲ ಏನು, ಯಾತಕ್ಕಾಗಿ ಈ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲೂ ಕೂಡ ಈ ಶ್ವೇತರ್ಷಿ ಸಂಘದ, ಅಂದ್ರೆ ನಾವೆಲ್ಲರೂ ಕೂಡ ಶ್ವೇತರ್ಷಿ ಸಂಘದ ಸದಸ್ಯತ್ವವನ್ನ ಹೊಂದಿದ ಮೇಲೆ ಇದ್ರ ಕಾರಣಗಳೇನು ಅನ್ನುವಂಥದ್ದು ಈ ಮಹಾಮಂಗಳ ಸೂತ್ರದಲ್ಲಿ ನಾವು ಏನನ್ನ ಆಚರಣೆ ಮಾಡಬೇಕಾಗಿದೆ ಅನ್ನುವಂಥ ಅಂಶವನ್ನ ಹೇಳ್ತಾ ಇದ್ದಾರೆ. ತಿಳಿಗೇಡಿಗಳನ್ನ ಬಿಟ್ಟು ಜ್ಞಾನಿಗಳನ್ನೇ ಸೇವಿಸುವುದು
ಯೋಗ್ಯರನ್ನೇ ಗೌರವಿಸುವುದು ಉತ್ತಮವಾದ ಮಂಗಳವು. ಹಿತಕರವಾದ ನಾಡಿನಲ್ಲಿ ವಾಸಿಸುವುದು, ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಕೃತಿಗಳನ್ನೆಸಗಿರುವುದು, ಒಳ್ಳೆಯ ಸತ್ಕಾಂಕ್ಷೆಗಳನ್ನ ಹೃದಯದಲ್ಲಿ ತುಂಬಿರುವುದು, ಇದು ಉತ್ತಮೋತ್ತಮವಾದ ಮಂಗಳವು. ಸಾಕಾದಷ್ಟು ಆತ್ಮ ಸಂಸ್ಕರಣ ಮತ್ತು ಪರಿಶುದ್ಧವಾದ ಅಂತರಂಗ ದೃಷ್ಟಿ, ಆತ್ಮ ಸಂಯಮ ಮತ್ತು ಸುಶಿಕ್ಷಿತವಾದ ಮನಸ್ಸು, ಮಧುರವಾದ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಮಾತನಾಡುವುದು, ಇದು ಉತ್ತಮೋತ್ತಮವಾದ ಮಂಗಳವು. ತಾಯಿ ತಂದೆಗಳನ್ನ ಪೋಷಿಸುವುದು, ಪತ್ನಿ ಪುತ್ರರನ್ನು ರಕ್ಷಿಸುವುದು, ಅಹಿಂಸಾತ್ಮಕವಾದ ಕಸುಬನ್ನು ಅವಲಂಬಿಸುವುದು, ಇದು ಉತ್ತಮೋತ್ತಮವಾದ ಮಂಗಳವು. ಸತ್ಪಾತ್ರದಲ್ಲಿ ದಾನ ಮಾಡುವುದು, ಧಾರ್ಮಿಕವಾಗಿ ಜೀವಿಸುವುದು, ತನ್ನ ಬಂಧು ಭಗಿನಿಯರಿಗೆ ಸಹಾಯ ಮಾಡುವುದು, ನಿರ್ದೋಷವಾದ ಕೆಲಸಗಳನ್ನೇ ಮಾಡುವುದು, ಇದು ಉತ್ತಮೋತ್ತಮವಾದ ಮಂಗಳವು. ಪಾಪ ಕಾರ್ಯಕ್ಕೆ ಹೆದರಿ ಹಿಂಜರಿಯುವುದು, ಮಾರಕ ಪಾನೀಯಗಳಿಂದ ದೂರ ತರೆಯುವುದು, ಒಳ್ಳೆಯದನ್ನು ಮಾಡುವುದರಲ್ಲಿ ಬಳಸದೇ ಇರುವುದು, ಇದು ಉತ್ತಮೋತ್ತಮವಾದ ಮಂಗಳವು. ಉತ್ಪೂರ್ವಕವಾದ ಭಕ್ತಿ ಮತ್ತು ನಮ್ರತೆ, ಸದಾ ಸಂತೃಪ್ತಿ ಮತ್ತು ಕೃತಜ್ಞತೆ, ಧಾರ್ಮಿಕ ಪ್ರವಚನಗಳನ್ನ ಆಗಾಗ್ಗೆ ಶ್ರವಣ ಮಾಡುವುದು, ಇದು ಉತ್ತಮೋತ್ತಮವಾದ ಮಂಗಳವು. ದೀರ್ಘಕಾಲ ಕಷ್ಟಗಳನ್ನು ಗುಣಗುಟ್ಟದೆ ಅನುಭವಿಸುವುದು, ಧೈರ್ಯತೆಯಿಂದ ಶಾಂತ ಸಂತರೊಡನಾಡುವುದು, ಆತ್ಮಶ್ರೇಯಸ್ಸಿಗಾಗಿ ಸಾಧಕವಾದ ಉಪದೇಶಗಳನ್ನ ಕೇಳುತ್ತಿರುವುದು, ಇದು ಉತ್ತಮೋತ್ತಮವಾದ ಮಂಗಳವು. ಆತ್ಮ ಸಂಯಮ ಮತ್ತು ಪರಿಶುದ್ಧತೆ, ಚತುಷ್ಟಯ ತತ್ವಗಳನ್ನ ಚೆನ್ನಾಗಿ ತಿಳಿದುಕೊಳ್ಳುವುದು, ನಿರ್ವಾಣದ ಸಾಕ್ಷಾತ್ಕಾರ, ಇದು ಉತ್ತಮೋತ್ತಮವಾದ ಮಂಗಳವು. ಜೀವಮಾನದ ಏರಿಳಿತಗಳ ಹೊಡೆತಗಳ ಮಧ್ಯದಲ್ಲಿ ಅಳ್ಳಾಡದೆ ಇರುವ ನಿಶ್ಚಲವಾಗಿರುವ ಮನಸ್ಸು, ಉದ್ವೇಗರಹಿತ ದುಃಖರಹಿತ ಸುರಕ್ಷಿತ ಸ್ಥಿತಿ, ಇದು ಉತ್ತಮೋತ್ತಮವಾದ ಮಂಗಳವು. ಯಾವನು ಈ ರೀತಿಯಲ್ಲಿ ಬಾಳುತ್ತಾನೋ ಸರ್ವತೋಮುಖವಾದ ಜಯವನ್ನ ಅಂತವನಿಗಾಗಿ ಕಾದಿದೆ. ಸರ್ವತೋಮುಖವಾದ ಕ್ಷೇಮವು ನೆಮ್ಮದಿಯು ಆತನದೇ ಮತ್ತು ಆತನದೇ ಉತ್ತಮೋತ್ತಮವಾದ ಮಂಗಳವು. ಅದರಿಂದ ಈ ಒಂದು ಬೋಧನೆ ಈ ರೀತಿಯಲ್ಲಿ ಭಗವಾನ್ ಬುದ್ಧರು ಬಿಂಬಿಸಿ ತನ್ನ ಸುತ್ತಲೂ ಒಂದು ದಿವ್ಯವಾಗಿರುವಂತಹ ತೇಜಸ್ಸಿನ ಆವರಣವನ್ನ ಹೊಂದಿರುವುದು ಒಂದು ಗಮನಾರ್ಹವಾಗಿರುವಂತಹ ಒಂದು ವಿಷಯ. ಅದರಿಂದ ಬೆಳವಣಿಗೆಯಲ್ಲಿ ಮುಂದುವರೆದ ಮಹಾಪುರುಷರ ತೇಜಸ್ಸಿನಂತೆ ಇದು ಕೂಡ ಸಮಾನ ಕೇಂದ್ರವುಳ್ಳ ಅನೇಕ ವೃತ್ತಗಳಂತೆ ವಿಂಗಡಿಸಲ್ಪಟ್ಟಿದೆ. ಇದನ್ನ ದೃಶ್ಯ ಮನುಷ್ಯ ಅನ್ನುವಂತ ಒಂದು ಗ್ರಂಥದಲ್ಲಿ ಕೊಟ್ಟಿರ್ತಾರ. ಇಲ್ಲಿ ಹಿಂದ್ಗಡೆ ಇದೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು ಉತ್ಪತ್ತಿ ಆಗುತ್ತೋ ಆ ರೀತಿಯಾಗಿರುವಂತಹ ಒಂದು ಬಣ್ಣಗಳು ಅಲ್ಲಿ ಉತ್ಪತ್ತಿ ಆಗುತ್ತೆ ಅಂತ. ಇದನ್ನ ನೋಡೆ ಮತ್ತೆ ಅನಿಬೆಸೆಂಟ್ ಅವರು ನಮ್ಮ ಜ್ಯೋತಿ ಪೂಜೆಯ ಮಂತ್ರವನ್ನ ಅವರು ಅಭ್ಯಾಸವನ್ನ ಮಾಡಿ ಎಲ್ಲರಿಗೂ ಕೂಡ ಸುಲಭ ರೀತಿಯಿಂದ ಮಾಡುವಂತಹ ಒಂದು ಕ್ರಿಯೆಯನ್ನ ನಮ್ಗೆ ಕೊಟ್ಟಿದ್ದಾರೆ ಈ ಒಂದು. ಹಾಗೆ ಇಲ್ಲಿ ಕ್ರಮವಾಗಿ ಪಸರಿಸುತ್ತಾ ಪ್ರಕಾಶಿಸುತ್ತಿರುವವು, ಆದರೆ ನೋಡುವವರ ಕಣ್ಣಿಗೆ ಆಕಾಶದಲ್ಲಿ ಬಿಲ್ಲಿನಂತೆ ಪಟ್ಟಿಯಾಗಿ ಗೋಚರಿಸುತ್ತವೆ. ಈ ವೃತ್ತಗಳಿಗೆ ನೇರವಾಗಿ ಸುತ್ತಲೂ ಅವುಗಳಿಂದಾಚೆಗೆ ಬೆಲ್ಲ ಬಣ್ಣಗಳಿಂದ ಮಿಶ್ರವಾಗಿ ಹಸಿರು ಮತ್ತು ನೇರಳೆ ಬಣ್ಣದ ರಶ್ಮಿಗಳು ಹೊರಹೊಮ್ಮುತ್ತಿರುವುದನ್ನು ಈ ಪುಸ್ತಕದ ಮೊದಲನೆಯ ಚಿತ್ರದಲ್ಲಿ ಕಾಣಬಹುದು. ಅನೇಕರು ಪ್ರತಿ ವರ್ಷ ನೋಡಿದಿರ ವೈಶಾಖ ಪೌರ್ಣಮಿಯ ದಿನ ಆ ಒಂದು ಚಿತ್ರ ಅನೇಕ ಲಾಡ್ಜ್ಗಳಲ್ಲಿ ಇದೆ. ಸುತ್ತ ಆ ಒಂದು ಪ್ರಭೆ ಎಲ್ಲಿವರೆಗೂ ಕೂಡ ವಿಸ್ತಾರವಾಗಿ ಹರಿದಿದೆ ಅಂತ ಹೇಳಿ. ಹಾಗೆ ಬೌದ್ಧ ಮತದ ಪ್ರಾಚೀನ ಗ್ರಂಥಗಳಲ್ಲಿ ಬುದ್ಧ ಭಗವಾನರ ತೇಜಸ್ಸಿನಲ್ಲಿ ಮೇಲೆ ಹೇಳಿರುವ ಕ್ರಮವನ್ನ ಅನುಸರಿಸಿ ಬಣ್ಣ ತರಂಗಗಳು ವರ್ಣಿಸಲ್ಪಟ್ಟಿರುತ್ತವೆ. 1885ನೇ ಇಸ್ವಿಯಲ್ಲಿ ಸಿಂಹಳ ದ್ವೀಪದ ಬೌದ್ಧ ಮತಕ್ಕೆ ಒಪ್ಪುವಂತಹ ಒಂದು ಧ್ವಜ ಪತಾಕೆಯನ್ನ ರಚಿಸಬೇಕಾದ ಸಂದರ್ಭದಲ್ಲಿ ನಮ್ಮ ಸಮಾಜದ ಅಧ್ಯಕ್ಷ ಸ್ಥಾಪಕರಾದ ಕರ್ನಲ್ ಆಲ್ಕಾಟ್ ರವರು ಸಂಬಂಧಪಟ್ಟ ಮುಖಂಡರೊಡನೆ ಸಮಾಲೋಚನೆ ಮಾಡಿ ಮೇಲಿನ ತೇಜಸ್ಸಿನಲ್ಲಿ ಕಾಣಬರುವ ಬಣ್ಣಗಳ ಜೋಡಣೆಯ ಮಾದರಿಯನ್ನೇ ಅರ್ಥವತ್ತಾಗಿ ವಿನಿಯೋಗ ಮಾಡಿಕೊಂಡಿರುತ್ತಾರೆ. ಕರ್ನಲ್ ಆಲ್ಕಾಟ್ ಅವರು ಅನಂತರ ಡಾರ್ಜಿಲಿಂಗ್ ನಲ್ಲಿ ಇಂಡಿಯಾ ದೇಶದ ರಾಯಭಾರಿಯನ್ನ ಸಂಧಿಸಿದಾಗ ಟಿಬೆಟಿನ ತಲೈಲ್ ರಾಮ ಅವರವರ ನಿಶಾನೆಯಲ್ಲೂ ಕೂಡ ಇದೇ ವಿಧವಾದ ಬಣ್ಣಗಳ ಜೋಡಣೆ ಇರುತ್ತೆ ಅವರಿಗೆ
ಹೇಳಿದರಂತೆ. ಈ ಅರ್ಥವಾದ ನಿಶಾನಿ ಸಂಕೇತವನ್ನು ಎಲ್ಲರೂ ಎಲ್ಲೆಲ್ಲೂ ಅಂಗೀಕರಿಸುತ್ತಾರೆಂದು ತೋರುತ್ತದೆ. ಅದರಿಂದ ಈ ಗ್ರಂಥದ ಮೊದಲನೆಯ ಮುದ್ರಣದಲ್ಲಿ ಕೊಟ್ಟಿರುವಂತಹ ಮೊದಲನೆಯ ಚಿತ್ರದಲ್ಲಿ ಈ ಬಣ್ಣದ ಪಟ್ಟಿಗಳ ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರುವುದು ದುರ್ದೈವದ ಸಂಭವವೆಂದು ಹೇಳಬೇಕಾಗುತ್ತದೆ. ಈ ತಪ್ಪನ್ನು ಈಚೆಗೆ ತಿದ್ದಿ ಕ್ರಮಪಡಿಸಲಾಗಿದೆ ಅಂತ ಹೇಳ್ತಾರೆ. ಅದರಿಂದ ಈಗ ಗೌತಮ ಬುದ್ಧರ ಅಲಂಕರಿಸಿರುವಂತಹ ಸ್ಥಾನವನ್ನ ಮೈತ್ರೇಯ ಪ್ರಭುಗಳು ಕಾಲಕ್ರಮದಲ್ಲಿ ವಹಿಸಿಕೊಳ್ತಾರೆ. ಅದರಿಂದ ಈ ಮೇಲ್ಕಂಡ ಸಂಸ್ಕಾರ ಕಾರ್ಯದಲ್ಲಿ ಅವರ ಪಾತ್ರವೇ ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ಅವರ ತೇಜಸ್ಸಿನ ಬಣ್ಣಗಳ ಕ್ರಮವನ್ನ ಬುದ್ಧನ ತೇಜಸ್ಸಿನ ಮಾದರಿಯೊಡನೆ ಹೋಲಿಸಿ ತಿಳ್ಕೊಳ್ಳೋದು ಬಹುಶಃ ಸ್ವಾರಸ್ಯಕರವಾಗಿರುತ್ತೆ. ಅಂದ್ರೆ ಮೈತ್ರೇಯರ ತೇಜಸ್ಸಿನ ಆವರಣವನ್ನ ಸುಲಭವಾಗಿ ಊಹಿಸಿಕೊಳ್ಳಬಹುದು. ಹೇಗೆಂದ್ರೆ ದೃಶ್ಯ ಮನುಷ್ಯ ಅಂದ್ರೆ ಅರ್ಹಂತನ ಒಂದು ತೇಜಸ್ಸಿನ ಚಿತ್ರವನ್ನ ಆಧಾರವಾಗಿಟ್ಟುಕೊಂಡು ಮೈತ್ರೇಯ ಪ್ರಭುಗಳ ತೇಜಸ್ಸಿನ ವರ್ಣರಂಜಿತ ಕ್ರಮವನ್ನ ಊಹಿಸಿಕೊಳ್ಬಹುದು. ಅದರಿಂದ ಸಾಧಾರಣವಾಗಿ ಅದು ಮೇಲ್ಕಂಡ ಚಿತ್ರದ ಹೋಲಿಕೆಯನ್ನ ಹೊಂದಿದ್ರು ಇದಕ್ಕೊಂಥರ ಅತ್ಯಂತ ಹೆಚ್ಚು ವಿಸ್ತಾರವುಳ್ಳದ್ದು ಮತ್ತು ಬಣ್ಣಗಳು ಕೂಡ ಸ್ವಲ್ಪ ಬೇರೆ ವಿಧವಾಗಿ ಜೋಡಣೆಯಾಗಿರುತ್ತದೆ. ಇಲ್ಲಿ ನಮ್ಮ ಗಮನವನ್ನ ಸೆಳೆಯುವಂತಹ ಅಂಶ ಯಾವುದು ಅಂದ್ರೆ ಈ ಮೈತ್ರೇಯ ಪ್ರಭುಗಳ ತೇಜಸ್ಸಿನ ಆವರಣದಲ್ಲಿ ಸೂರ್ಯ ರಶ್ಮಿಯಲ್ಲಿರುವ ಬಣ್ಣಗಳ ಜೋಡಣೆಯೇ ಇರುತ್ತದೆ. ಆದರೆ ಕಿತ್ತಳೆ ಮತ್ತು ಸಾಂದ್ರವಾದ ನೀಲಿ ಬಣ್ಣಗಳು ಮಾತ್ರ ಇರುವುದಿಲ್ಲ. ಮೊದಲು ಗುಲಾಬಿ, ಅನಂತರ ಹಳದಿ, ಇದು ಕ್ರಮೇಣ ಹಸಿರಿನೊಳಗೆ ಸೇರಿಕೊಳ್ಳುತ್ತದೆ. ಅನಂತರ ನೀಲಿ, ಅನಂತರ ನೇರಳೆ ಬಣ್ಣ. ಈ ಕ್ರಮದಲ್ಲಿ ಒಂದಾದ ಮೇಲೊಂದರಂತೆ ವಲಸೆಯಾಗಿರುತ್ತದೆ. ಈ ವರ್ಣ ಕೇವಲ ಸಾಲದು, ಆದಾಗ್ಯೂ ನಮ್ಮ ಕೈಲಾದಷ್ಟು ಉತ್ತಮಗೊಂಡಿದೆ. ಇದಕ್ಕಿಂತಲೂ ಹೆಚ್ಚು ಬರೆದು ಅವರ ಮಹಿಮೆಯನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ವರ್ಣಿಸಲು ಅಸಾಧ್ಯವಾದ ರೀತಿಯಲ್ಲಿ ಆ ತೇಜಸ್ಸಿನ ಅತೀತವಾಗಿರುವಂತಹ ಒಂದು ಪರಿಸ್ಥಿತಿಯ ಒಂದು ಅಂಶವನ್ನ ನಾವು ಚೆನ್ನಾಗಿ ಮಣಗಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮಹಾಮಂಗಳ ಸೂತ್ರ ಮುಗಿದ ಮೇಲೆ ಮೈತ್ರೇಯ ಪ್ರಭುಗಳು ಪೂಜಾಪೀಠದಿಂದ ಚಿನ್ನದ ಬಟ್ಟಲನ್ನ ತೆಗೆದುಕೊಂಡು ಕೆಲವು ಕ್ಷಣ ಕಾಲ ತಮ್ಮ ಶಿರಸ್ಸಿನ ಮೇಲಕ್ಕೆ ಎತ್ತುಕೊಂಡು ಹೋಗ್ತಾರೆ. ಇದನ್ನು ನೋಡಿ ಅಲ್ಲಿ ನೆರೆದಿರುವಂತಹ ಯಾತ್ರಿಕರ ಗುಂಪು ಕೂಡ ತಾವು ತಮ್ಮ ನೀರು ತುಂಬಿದ ಬಟ್ಟಲುಗಳನ್ನ ಎತ್ತಿಕೊಳ್ಳುತ್ತಾರೆ. ಅದನ್ನ ಪೂಜಾ ಪೀಠದಿಂದ ಅವರು ಪುನಃ ಇಟ್ಟ ಮೇಲೆ ಮತ್ತೊಂದು ಪದ್ಯವನ್ನ ಇಂಪಾಗಿ ಪಠಿಸ್ತಾರೆ. ಈತನೇ ಪ್ರಭು ಜ್ಞಾನದಲ್ಲಿ ಪರಿಪೂರ್ಣನಾದ ಸಾಧು. 8 ವಿಧವಾದ ಜ್ಞಾನವನ್ನು ಹೊಂದಿ 15 ಪವಿತ್ರ ಶೀಲಗಳನ್ನ ಜಯಪ್ರದವಾಗಿ ಸಾಧಿಸಿರುವ ಮಹನೀಯರು. ಬುದ್ಧ ದೀಕ್ಷೆಯನ್ನ ಕರಗತ ಮಾಡಿಕೊಂಡು 3 ಲೋಕಗಳಲ್ಲಿ ಪ್ರಜ್ಞಾವತ್ತಾಗಿ ವ್ಯವಹರಿಸುವ ಸಾಮರ್ಥ್ಯವುಳ್ಳವರು. ಅಸದೃಶವಾದ ದೇವಮಾನವ ಗುರುವು ಮಂಗಳ ಸ್ವರೂಪನಾದ ಭಗವಾನ್ ಬುದ್ಧನು. ಇದು ಆ ಪದ್ಯದ ಭಾವಾರ್ಥ. ಈ ಪದ್ಯವು ಮುಗಿಯುತ್ತಿದ್ದಂತೆ ಅನಿರ್ವಚನೀಯವಾದ ಪ್ರೇಮ ಭಾವನೆ ಭಗವಾನರ ಮುಖದಿಂದ ಹೊರಹೊಮ್ಮುತ್ತದೆ. ಹಾಗೆಯೇ ಭಗವಾನರು ತಮ್ಮ ಬಲ ತೋಳನ್ನೆತ್ತಿ ಆಶೀರ್ವದಿಸುತ್ತಾರೆ. ಆಗ ಪುಷ್ಪಗಳ ಸುರಿಮಳೆ ಜನಸ್ತೋಮದ ಮೇಲೆ ಬೀಳುತ್ತದೆ. ಪುನಃ ಸೋದರ ಸಮಾಜದವರೆಲ್ಲರೂ ತಲೆಬಾಗುತ್ತಾರೆ. ಜನಸ್ತೋಮ ಸಾಷ್ಟಾಂಗವನ್ನ ಹಾಕುತ್ತದೆ. ಆ ದಿವ್ಯ ಬಿಂಬವು ನಿಧಾನವಾಗಿ ಕ್ರಮೇಣ ಕರಗಿ ಹೋಗುತ್ತದೆ. ಜನಗಳು ಜಯಘೋಷವನ್ನ ಮೂಲಕ ತಮ್ಮ ಭಾವನೆಯ ಒತ್ತಡವನ್ನ ವ್ಯಕ್ತಪಡಿಸ್ತಾರೆ. ಸೋದರ ಸಮಾಜದ ಸದಸ್ಯರು ತಮ್ಮ ಅಂತಸ್ತಿನ ಪ್ರಕಾರ ಹತ್ತಿರ ಬಂದು ಮೈತ್ರೇಯ ಪ್ರಭುಗಳ ಕೈಯಲ್ಲಿರುವ ಚಿನ್ನದ ಬಟ್ಟಲಿನಲ್ಲಿರುವ ತೀರ್ಥವನ್ನ ಕೊಂಚವಾಗಿ ಸೇವಿಸುತ್ತಾರೆ. ಜನಸ್ತೋಮವು ಕೂಡ ತಮ್ಮ ಬಟ್ಟಲಿನಿಂದ ತೀರ್ಥವನ್ನ ಸ್ವಲ್ಪ ಕುಳಿತದ್ದನ್ನ ಒಂದು ವಿಧವಾದ ಚರ್ಮ ಚೀಲಗಳಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲ ವಿಧವಾದ ಭೂತ ಪ್ರೇತ ಪಿಶಾಚಿಗಳನ್ನ ಓಡಿಸುವುದಕ್ಕೂ ಕಾಯಿಲೆಗಳನ್ನ ಗುಣಪಡಿಸುವುದಕ್ಕೂ ವಿನಿಯೋಗವನ್ನ ಮಾಡುತ್ತಾರೆ. ಅನಂತರ ಆ ಜನರ ಸಾಂದ್ರವಾದ ದೊಡ್ಡ ಗುಂಪು ಪರಸ್ಪರ ಬೀಳ್ಕೊಟ್ಟು ಚದುರಿ ಹೋಗುತ್ತದೆ. ಪ್ರತಿಯೊಬ್ಬನು ತನ್ನ ದೂರ ಪ್ರದೇಶಕ್ಕೆ ಹಿಂತಿರುಗಿದರೂ ಕೂಡ ಆ ದಿವ್ಯ ಮತ್ತು ಅದ್ಭುತವಾದ ಸಂಸ್ಕಾರವು ಅವರ ಸ್ಮೃತಿ ಪಟದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಬೋಧಿಸತ್ವ
ಮೈತ್ರೇಯರ ಒಂದು ವಿಷಯ. ಮೈತ್ರೇಯ ಅಂದ್ರೆ ಮೈತ್ರಿ ಭಾವ ಅಂದ್ರೆ ಕರುಣೆ. ಈ ಹೆಸರಿನ ಮಹಾನುಭಾವರು ಗೌತಮ ಬುದ್ಧರು ಬೋಧಿಸತ್ವಕ್ಕೆ ಸಂಬಂಧಪಟ್ಟ ಅಧಿಕಾರವನ್ನ ತ್ಯಜಿಸಿದ ಕೂಡಲೇ ಅದನ್ನ ಅವರು ಸ್ವೀಕರಿಸ್ತಾರೆ. ಆಗಿನಿಂದಲೂ ಮತ ರೂಪದಲ್ಲಿ ಧರ್ಮೋದ್ಧಾರ ಮಾಡುವುದಕ್ಕಾಗಿ ಅನೇಕ ಬಾರಿ ಪ್ರಯತ್ನಗಳನ್ನ ಮಾಡುತ್ತಾರೆ. ಮೈತ್ರೇಯ ಋಷಿಗಳು ತಾವು ಅಧಿಕಾರಕ್ಕೆ ಬಂದ ಮೇಲೆ ಭಗವಾನ್ ಬುದ್ಧರ ಸಾನ್ನಿಧ್ಯದಿಂದ ಉಂಟಾದ ಅನುಕೂಲ ವಾತಾವರಣದ ಪ್ರಯೋಜನವನ್ನ ಫಲಕಾರಿಯಾಗಿ ಮಾಡುವುದಕ್ಕೋಸ್ಕರ ಪ್ರಪಂಚದ ನಾನಾ ಭಾಗಗಳಲ್ಲಿ ಒಂದೇ ಕಾಲದಲ್ಲಿ ಮಹಾಪುರುಷರು ಅವತರಿಸುವಂತೆ ಯೋಜನೆಯನ್ನ ಕೈಗೊಂಡರು. ಇದರ ಪರಿಣಾಮವಾಗಿ ಸ್ವಲ್ಪ ಕಾಲಾವಧಿಯೊಳಗಾಗಿಯೇ ಬುದ್ಧರು ಅವತರಿಸಿದ್ದಲ್ಲದೆ ಶ್ರೀ ಶಂಕರಾಚಾರ್ಯರು, ಮಹಾವೀರ ಇಬ್ಬರು ಇಂಡಿಯಾ ದೇಶದಲ್ಲೂ, ಪರ್ಷಿಯಾ ದೇಶದಲ್ಲಿ ಮಿತ್ರ ಎಂಬ ಹೆಸರಿನಲ್ಲೂ, ಚೈನಾದಲ್ಲಿ ಲಯೋಟ್ಸೋ ಮತ್ತು ಕನ್ಫ್ಯೂಷಿಯಸ್ ಎಂಬ ಇಬ್ಬರು, ಹಿಂದಿನ ಕಾಲದ ಗ್ರೀಸ್ ದೇಶದಲ್ಲಿ ಪೈಥಾಗ್ರೋಸ್ ಆಗಿ ಎಂಬುವರು ಜನ್ಮವೆತ್ತುತ್ತಾರೆ. 2 ಸಾರಿ ತಾವೇ ಅವತರಿಸಿದರು. ನಾವಾಗಲೇ ಕೇಳಿದ್ವಿ, ನೇರವಾಗಿ ಯಾವಾಗ ಆ ಬೋಧನೆಗಳ ಅವಶ್ಯಕತೆ ಇರುತ್ತೋ ತಾವೇ ಆ ಶರೀರವನ್ನ ಪಡ್ಕೊಂಡು ಅವತಾರವನ್ನ ಮಾಡ್ತಾರೆ ಅಂತ ಹೇಳಿ. ಹಾಗೆ ಈ ಉತ್ತರ ಇಂಡಿಯಾದಲ್ಲಿ ಶ್ರೀಕೃಷ್ಣನಾಗಿ ಪ್ಯಾಲೆಸ್ಟೈನ್ ಗುಡ್ಡಗಳ ಮಧ್ಯೆ ಕ್ರಿಸ್ತ ದೇವನಾಗಿ ಜನ್ಮವನ್ನ ತಗೊಳ್ತಾರೆ. ಈ ಒಂದು ಭಗವದ್ಗೀತೆಯಲ್ಲಿ ಓದಿರುವಂತವ್ರು ಸಹ ಹೇಳ್ತಾರೆ, ಅದು ಪ್ರೇಮ ಮತ್ತು ಭಕ್ತಿಗಳಿಗೆ, ಭಕ್ತಿ ಭಾವನೆಗೆ ಸಂಬಂಧಪಟ್ಟ ಬೋಧನೆಯಿಂದ ತುಂಬಿ ಹರಿಯುತ್ತಿರುವೆ ಎಂಬ ಅಂಶವನ್ನ ಜ್ಞಾಪಿಸಿಕೊಳ್ಳಬಹುದು. ಕೃಷ್ಣ ಅವತಾರ ಮಾಡಿದ್ದು ಭಕ್ತಿ ಪ್ರೇಮ. ನಾವು ಅವನ ಒಂದು ಭಕ್ತಿಯ ಹಾಡಿನಲ್ಲಿ ಕೇಳ್ತೀವಿ. ಅವನಲ್ಲಿ ಸ್ವತಃ ಮೈತ್ರೇಯರೇ ಟಿಬೇಟ್ ದೇಶದಲ್ಲಿ ಮತ ಸುಧಾರಕರಾದ ಕಶ್ಯಪ ಎಂಬ ಬೋಧಕರ ದೇಹವನ್ನ ಆಗಾಗ್ಗೆ ಪ್ರವೇಶಿಸಿ ಆತನ ಬೋಧೆಗಳಿಗೆ ಸ್ಫೂರ್ತಿಯನ್ನ ಕೊಡುತ್ತಿದ್ದರು. ಅಲ್ಲದೆ ಮತ ರಹಸ್ಯಗಳ ಮೇಲೆ ಹೊಸ ಬೆಳಕನ್ನ ಚೆಲ್ಲಿ ನಾಗಾರ್ಜುನ, ಆರ್ಯಸಂಗ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಮೊದಲಾದ ಅನೇಕ ತಮ್ಮ ಶಿಷ್ಯರನ್ನ ಕಳಿಸಿ ಹೊಸ ಪಂಗಡಗಳನ್ನ ಸ್ಥಾಪಿಸುವಂತೆ ಮಾಡ್ತಾರೆ. ಹೀಗೆ ಕಳಿಸಲ್ಪಟ್ಟಿರುವಂತಹ ಅವರ ಶಿಷ್ಯರ ಪೈಕಿ ಮಹಮ್ಮದೀಯ ಮತವನ್ನು ಸ್ಥಾಪಿಸಿದ ಮಹಮ್ಮದರು ಕೂಡ ಒಬ್ಬರು. ಮೇಲೆ ನಮೂದಿಸಿದ ಬೋಧಕರನ್ನ ಕಳಿಸಿ ಮಾನವ ಕೋಟಿಯ ಉದ್ಧಾರವನ್ನ ಮಾಡುವುದು ಆ ಮಹಾತ್ಮರ ಕೆಲಸದಲ್ಲಿ ಒಂದು ಭಾಗವಾಗಿತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನ ಆಷಾಢ ಪೌರ್ಣಮಿಯ ಒಂದು ಉತ್ಸವ, ಆಷಾಢ ಪೌರ್ಣಮಿಯ ಉತ್ಸವನು ಕೂಡ ಇದೇ ರೀತಿಯಾಗಿದೆ. ವೈಶಾಖ ಪೌರ್ಣಮಿಯ ಕಾಲದಲ್ಲಿ ಪ್ರತಿ ವರ್ಷ ಮತ್ತೊಂದು ಬಾರಿ ಸೋದರ ಸಮಾಜದವರು ಸೇರ್ತಾರೆ. ಇದು ಕೂಡ ಅಧಿಕಾರಯುತವಾಗಿ ನಡೆಯುವಂತಹ ಮತ್ತೊಂದು ಸಂದರ್ಭ. ಈ ಸನ್ನಿವೇಶದಲ್ಲಿ ಸೋದರರ ಕೂಟ ಹಿಮವತ್ ಪರ್ವತದ ದಕ್ಷಿಣ ತಪ್ಪಲಲ್ಲಿ ಮೈತ್ರೇಯ ಪ್ರಭುಗಳ ಆಶ್ರಮದಲ್ಲಿ ವೈಶಾಖ ಪೌರ್ಣಮಿ ಉತ್ಸವ ನಡೆಯುವುದು ಉತ್ತರ ತಪ್ಪಲಲ್ಲಿ, ಇದು ದಕ್ಷಿಣದ ತಪ್ಪಲಲ್ಲಿ. ಈ ಸಮ್ಮೇಳನದಲ್ಲಿ ಸ್ಥೂಲ ಲೋಕದ ಯಾತ್ರಿಕರು ಯಾರು ಕೂಡ ಇರೋದಿಲ್ಲ. ಯಾರ್ಯಾರಿಗೆ ಈ ಉತ್ಸವದ ಪರಿಚಯವಿರುತ್ತದೆಯೋ ಅಂತವರೆಲ್ಲ ಈ ಸಮ್ಮೇಳನಕ್ಕೆ ತಮ್ಮ ಕಾಮದೇಹಗಳಲ್ಲಿ ಬಂದು ಸೇರಲು ಸ್ವಾಗತ ಉಂಟು. ಅದರಿಂದಲೇ ನಮ್ಮಲ್ಲೂ ಕೂಡ ಆ ಹುಣ್ಣಿಮೆಯ ಸಮಯವನ್ನ ತಿಳಿಸಿದಾಗ ನಾವು ಕೂಡ ಧ್ಯಾನವನ್ನ ಮಾಡುವಂತಹದ್ದು ನಮ್ಮ ಸೊಸೈಟಿಯ ಮುಖ್ಯ ಉದ್ದೇಶವಾಗಿದೆ. ಅದರಿಂದ ಪ್ರತಿ ವರ್ಷ ಆಷಾಢ ಅಂದ್ರೆ ಸಂಸ್ಕೃತದಲ್ಲಿ ಆಷಾಢ ಅನ್ನೋದು ಹುಣ್ಣಿಮೆ ಕಾಲಕ್ಕೆ ಸೇರುತ್ತೆ. ಈ ದಿನ ಭಗವಾನ್ ಬುದ್ಧರು ತಮ್ಮ ಜ್ಞಾನೋದಯ ಕಾಲದಲ್ಲಿ ತಮಗೆ ಮನವರಿಕೆಯಾದ ಸತ್ಯ ಬೋಧನೆಯನ್ನ ತಮ್ಮ 5 ಜನ ಶಿಷ್ಯರಿಗೆ ಪ್ರಥಮತಃ ಬೋಧಿಸ್ತಾರೆ. ಇದರ ವಾರ್ಷಿಕೋತ್ಸವದ ಆಚರಣೆಯೇ ಮೇಲ್ಕಂಡ ಸಮ್ಮೇಳನದ ಒಂದು ಉದ್ದೇಶ. ಇದನ್ನ ರಿಸ್ ಡೇವಿಡ್ಸ್ ಅನ್ನುವಂತಹ ಕವಿ ಧರ್ಮರಾಜ್ಯದ ಮಹಾರಥೋತ್ಸವ ಅಂತ ಹೇಳಿ ಇದನ್ನ ಕರೀತಾರೆ. ಅಲಂಕಾರಿಕ ಭಾಷೆಯಲ್ಲಿ ವರ್ಣಿಸುತ್ತಾರೆ. ಇದನ್ನ ಪಾಳಿ ಭಾಷೆಯಲ್ಲಿ ಧಮ್ಮಚಕ್ರ ವರ್ತನ ಸೂಕ್ತ ಅಂದ್ರೆ ಧರ್ಮಚಕ್ರ ಪ್ರವರ್ತನ ಸೂತ್ರವೆಂದು ಕರೆಯುತ್ತಾರೆ. ಈ ಸೂತ್ರ ಭಗವಾನ್ ಬುದ್ಧರು ಮೊಟ್ಟ ಮೊದಲ ಬಾರಿಗೆ ಬೋಧಿಸಿದ ಉದಾರವಾದ ಸತ್ಯ ಚತುಷ್ಟಯ ಮತ್ತು ಅಷ್ಟಾಂಗ ಪಥವನ್ನ ಇದು ವಿವರಿಸುತ್ತೆ. ಈ ವಿವರಣೆಯ ಚೌಕಟ್ಟಿನಲ್ಲಿ ದೇಹವನ್ನು ಅತಿಯಾಗಿ ದಂಡಿಸುವ ಒಂದು ಕೊನೆ, ಲೋಕದ ಭೋಗಭಾಗ್ಯಗಳಲ್ಲಿ
ಯಥೇಚ್ಛವಾಗಿ ಮುಳುಗಿ ಹೋಗಿರುವಂತಹ 31 ಕೊನೆ ಈ 2 ಆಸೆಗಳನ್ನು ತೊರೆದು ಹೇಗೆ ಬುದ್ಧರು ಬೋಧಿಸುತ್ತಾರಂತೆ ಪೂರ್ಣ ಧರ್ಮವನ್ನ ಸುರಕ್ಷಿತವಾಗಿ ಅನುಷ್ಠಾನ ಮಾಡಲು ಸಾಧ್ಯ ಎನ್ನುವಂತಹ ಸುವರ್ಣ ಮಧ್ಯಮ ಸ್ಥಿತಿಯನ್ನ ಇಲ್ಲಿ ಪ್ರತಿಪಾದಿಸಲ್ಪಡುತ್ತೆ. ತಮ್ಮ ಹಿಂದಿನವರಾದ ಭಗವಾನ್ ಬುದ್ಧ ಪರವಾಗಿ ತಮಗಿರುವ ಆಳವಾದ ಪ್ರೇಮಕ್ಕಾಗಿ ಪ್ರತಿ ವರ್ಷದ ಆಷಾಢ ಪೌರ್ಣಮಿ ಉತ್ಸವದ ಕಾಲದಲ್ಲಿ ಅಲ್ಲಿ ನೆರೆದಿರುವಂತಹ ಸೋದರರ ಮಧ್ಯೆ ಮೈತ್ರೇಯ ಪ್ರಭುಗಳು ಭಗವಾನ್ ಬುದ್ಧರ ಆ ಸೂತ್ರವನ್ನ ಯಥಾವತ್ತಾಗಿ ಪಠಿಸ್ತಾರೆ. ಅಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ಕಾಲ ಪರಿಸ್ಥಿತಿಗೆ ಅನ್ವಯಿಸುವಂತೆ ತಮ್ಮ ಪುಟ್ಟ ವ್ಯಾಖ್ಯಾನ ಭಾಷಣವನ್ನು ಸಹ ಸೇರಿಸುತ್ತಾರೆ. ಈ ಪಠಣವು ಹುಣ್ಣಿಮೆಯ ಕಾಲಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಅಲ್ಲದೆ ಸುಮಾರು ಅರ್ಧ ಒಳಗಾಗಿ ಪಠಣವು ವ್ಯಾಖ್ಯಾನವು ಸಹ ಮುಗಿದು ಹೋಗುತ್ತೆ. ಮೈತ್ರೇಯ ಪ್ರಭುಗಳು ತಮ್ಮ ಮನೆಯ ಮುಂಭಾಗದಲ್ಲಿನ ಸುಂದರ ಉದ್ಯಾನವನದಲ್ಲಿರುವ ಸ್ಫಟಿಕ ಶಿಲೆಯ ಪೀಠದ ಮೇಲೆ ಮಂಡಿಸುತ್ತಾರೆ. ಸೋದರ ಸಮಾಜದ ಮುಖ್ಯ ಅಧಿಕಾರಿಗಳು ಅವರಿಗೆ ಹತ್ತಿರವಾಗಿಯೂ ಉಳಿದ ಸೋದರ ಸಮಾಜದ ಸದಸ್ಯರೆಲ್ಲರೂ ಕೆಳಗಡೆ ಮುಂಭಾಗದಲ್ಲಿ ತಮ್ಮ ತಮ್ಮ ಅಂತಸ್ತಿಗನುಗುಣವಾಗಿ ವರಸೆಯಾಗಿ ಕುಳಿತುಕೊಳ್ಳುತ್ತಾರೆ. ಇಂತಹ ಸಮಯದಲ್ಲಿ ಇಂದಿನಂತೆ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಮತ್ತು ಶಿಷ್ಯರಾಗಬೇಕೆಂಬ ಉತ್ಕಾಂಕ್ಷೆಯುಳ್ಳ ಉಮೇದುವಾರರೊಂದಿಗೆ ಕುಶಲ ಪ್ರಶ್ನೆಗಳಿಂದ ಕೂಡಿದ ದಯಾನ್ವಿತವಾದ ಸಲ್ಲಾಪಗಳನ್ನು ನಡೆಸಿದ ನಂತರ ಆಶೀರ್ವಾದ ಶಕ್ತಿಯನ್ನು ಸೂಕ್ತವಾದ ರೀತಿಯಲ್ಲಿ ವಿನಿಯೋಗ ಮಾಡುವ ವಾಡಿಕೆ ಇರುತ್ತದೆ. ಈ ಸಂದರ್ಭದಲ್ಲಿ ಕೊಟ್ಟ ಸಂದೇಶ ಮತ್ತು ಈ ಸಂಸ್ಕಾರ ಕಾರ್ಯದ ವಿಷಯವಾಗಿ ನಡೆದದ್ದನ್ನ ಯಥಾಶಕ್ತಿ ಓದುಗರ ಪ್ರಯೋಜನಕ್ಕಾಗಿ ಉಲ್ಲೇಖಿಸುವುದು ಉಚಿತವೆಂದು ಇಲ್ಲಿ ತೋರುತ್ತದೆ. ಆದರೆ ಮೈತ್ರೇಯ ಪ್ರಭುಗಳ ಭಾಷಣದ ದಿವ್ಯತೆ ಮತ್ತು ವಾಕ್ಚರ್ಯ ಸೊಬಗು ಇವುಗಳನ್ನು ಕರಾರುವಕ್ಕಾಗಿ ಬರೆಯುವುದು ಅಸಾಧ್ಯವೇ ಸರಿ. ಯಾಕಂದ್ರೆ ಅಷ್ಟು ಮೈತ್ರೇಯರ ಒಂದು ವಿಚಾರಗಳು ಅಷ್ಟು ವಾಗ್ಜರಿಯಾಗಿರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಅವರ ಒಂದು ಮಹತ್ವಪೂರ್ಣವಾಗಿರುವಂತಹ ವಿಚಾರಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಭಾಷಣಕ್ಕೆ ಸಂಬಂಧಪಟ್ಟದ್ದಲ್ಲ, ಅನೇಕ ವರ್ಷಗಳಲ್ಲಿ ನೋಡಿ ಕೇಳಿದ ಭಾಷಣಗಳ ಸಾರಾಂಶವನ್ನ ನನಗೆ ಜ್ಞಾಪಕದಲ್ಲಿಟ್ಟಿರುವರ ಮಟ್ಟಿಗೆ ವರದಿ ಮಾಡಿರುತ್ತೇನೆ. ಆದರೆ ಇದರಿಂದ ಈ ವಿಷಯವನ್ನು ಇದುವರೆಗೆ ಕೇಳದೇ ಇರುವವರಿಗೆ ಅಲ್ಲಿ ನಡುವೆ ವಿದ್ಯಮಾನವೇನು ಎಂಬ ಬಗ್ಗೆ ಸಾಕಾದಷ್ಟು ತಿಳುವಳಿಕೆಯಾಗಿರುತ್ತದೆ ಅಂತ ಹೇಳ್ತಾರೆ. ಇದನ್ನೇ ಉದಾರ ತತ್ವ ಚತುಷ್ಟಯಗಳು ಅನ್ನುವಂತಹದ್ದನ್ನ 4 ಚತುರಾರ್ಯ ಸತ್ಯಗಳನ್ನ ಸುವರ್ಣ ಮಧ್ಯಮ ಮಾರ್ಗ ಒಂದೇ ಅತ್ಯಂತ ಸುರಕ್ಷಿತವಾದದ್ದು, ಅದೊಂದೇ ಸತ್ಯವಾದದ್ದು ಮತ್ತು ಎಂಬ ಉದ್ಗಾರದಿಂದ ಉಪದೇಶವು ಪ್ರಾರಂಭವಾಗುತ್ತದೆ. ಪ್ರಾಪಂಚಿಕವಾಗಿರುವಂತಹ ಒಂದು ಭೋಗಾಪೇಕ್ಷೆ, ಇಂದ್ರಿಯ ಲೋಲಪ್ತತೆ ಕೇವಲ ನಿಂದ್ಯವೇ ಪತನ ಹೆತುವೋ ಆಗಿರುತ್ತದೆ. ಇದರಲ್ಲಿ ಮುಳುಗಿ ಹೋಗಿರುವಂತಹ ಅವರಿಗೆ ಯಾವ ಗತಿಯೂ ಇಲ್ಲ, ದೇಹ ದಂಡನೆಯೂ ಇಲ್ಲ. ಅತಿಯಾದ ಕಠಿಣವಾದ ತಪಸ್ಸು ಕೂಡ ಕೆಟ್ಟದ್ದು ಮತ್ತು ನಿಷ್ಪ್ರಯೋಜನಕವಾದ ಮಾರ್ಗ. ಏಕಾಂಗಿತನವು ಉಗ್ರ ತಪಸ್ಸು ಕೆಲವರಿಗೆ ಮಾತ್ರ ಹೊಂದಿಕೊಳ್ಳುತ್ತವೆ. ಈಗ ನೋಡಿ, ನಾವು ಅನೇಕ ಕಡೆ ನೋಡಿದೀವಿ, ಈ ವಾಮ ಮಾರ್ಗವನ್ನ ಮಾಡಿ ಅನೇಕ ವಿಧವಾಗಿರುವಂತಹ ವಾಮಾಚಾರದಿಂದ ಈ ಒಂದು ಏನು ಮಾಟ ಮಂತ್ರಗಳನ್ನ ಮಾಡಿ ಮಾಟ ಮತ್ತು ಮಂತ್ರಗಳನ್ನ ಮಾಡಿದಂಥವರಿಗೆ ಕೊನೆಗೆ ಆ ಎಲ್ಲ ದುಷ್ಟಶಕ್ತಿಗಳು ಏನಾಗತ್ತೆ, ಅವರ ಮೇಲೆ ಅವೆಲ್ಲವೂ ಕೂಡ ಪರಿಣಾಮವಾಗುತ್ತೆ. ಹಾಗೆ ಹೇಳ್ತಾ ಇದ್ದಾರೆ, ಅವು ಎಷ್ಟೇ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ಅವ್ರಿಗೆ ಆಗುತ್ತೆ. ಅದು ತನ್ನ ಮನೆಯ ಕಿಚ್ಚುತ್ತಾ ಸುಡುವುದಲ್ಲದೆ ಪರರ ಸುಡುವುದೇನಯ್ಯ ಅಂತ ಹೇಳಿ ಶರಣರು ಹೇಳ್ತಾರೆ. ಹಾಗೆ ಈ ಒಂದು ಅಷ್ಟಾಂಗ ಮಾರ್ಗದಲ್ಲಿ ಕೂಡ ದುಃಖಕ್ಕೆ ಕಾರಣ, ದುಃಖ ವಿಮೋಚನೆಯ ಮಾರ್ಗ ಅಂತ ಹೇಳಿ 4 ಚತುರಾರ್ಯ ಸತ್ಯಗಳನ್ನ ಇಲ್ಲಿ ಹೇಳ್ತಾರೆ. 8 ಅಷ್ಟಾಂಗ ಮಾರ್ಗಗಳು ಯಾವುವು ಅಂತ ಹೇಳಂತಂದ್ರೆ, ಮೊದಲನೇದು ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ, ಸರಿಯಾದ ಮಾತು. ಇದನ್ನೇ ಭಗವದ್ಗೀತೆಯಲ್ಲಿ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯೇ ಸ್ವಾಧ್ಯಾಯ ವ್ಯಸನಂ ಚೈವ ವಾಗ್ಮಯಂ ತಪ ಉಚ್ಯತೆ ಅಂತ ಹೇಳಿದ್ದಾರೆ. ಮಾತುಗಳು ಅನ್ನೋದು ಯಾವ ರೀತಿಯಾಗಿ ನಾವು ಮಾತನಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. 4ನೇದು ಸಮ್ಯಕ್ ಕಾರ್ಯ, ಸಮ್ಯಕ್ ಆಜೀವ ಅಥವಾ ಧಾರ್ಮಿಕ ವೃತ್ತಿ,
ಸತ್ ಪ್ರಯತ್ನ, ಸರಿಯಾದ ನೆನಪು, ಸರಿಯಾದ ಧಾರಣ ಅಥವಾ ಧ್ಯಾನ. ಇದರ ಅರ್ಥ ಪ್ರತಿದಿನವೂ ನಾವು ನಿಷ್ಠೆಯಿಂದ ಮಾಡುತ್ತಿರಬಾಗಿರುವಂತಹ ಧ್ಯಾನವೇ ಅಲ್ಲ, ನಮ್ಮ ಜೀವಿತದ ಕೊನೆಯವರೆಗೂ ಇತರರಿಗೆ ಉಪಕಾರಿಗಳಾಗಿ ಒಳ್ಳೆಯದನ್ನೇ ಮಾಡುತ್ತಿರಬೇಕೆಂಬ ಧ್ಯೇಯವನ್ನ ಮರೆಯದೆ ಚಿಂತಿಸುತ್ತಾ ಇರುವುದು. ಇದೇ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಲೋಕಾನು ಕಂಪಾಯ ಅನ್ನುವಂತಹ ಮಾತನ್ನ ನನಗೆ ಭಗವಾನ್ ಬುದ್ಧರು ಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಈ ಎಲ್ಲ ನಿರ್ದೇಶಕರಿಗೆ ನನ್ನ ವಂದನೆಗಳನ್ನ ತಿಳಿಸ್ತಾ ನನ್ನ ಒಂದು ವಿಚಾರಕ್ಕೆ ಇಟ್ಸ್ ಅ ವೆರಿ ಸೈಂಟಿಫಿಕ್ ಅಂತ ಹೇಳ್ತಾರೆ. ಬುದ್ಧ ಸುಮಾರು 2500 ವರ್ಷಗಳ ಹಿಂದೆ ತನ್ನ ಬೋಧನೆಗಳನ್ನ ನೀಡಿದ. ಸಹಸ್ರಮಾನಗಳಿಗೆ ಒಮ್ಮೆ ಅಂತಹ ಮಹಾಪುರುಷ ಮಹಾವ್ಯಕ್ತಿ ಹುಟ್ಟಿ ಬರುವುದು. ಬುದ್ಧ ಹಿಂದೆ ಹಲವಾರು ಬಾರಿ ಬೋಧಿಸತ್ವರಾಗಿ ಜನಿಸಿದ್ರು. ಅವರು ಚಂದ್ರಗ್ರಹ ಮಂಡಲದಲ್ಲಿದ್ದಾಗ ಅಥವಾ ಚಂದ್ರಗ್ರಹ ಯೋಜನೆಯ ಒಂದು ಸರಪಳಿಯಲ್ಲಿದ್ದಾಗ, ನಮ್ಮ ಪೃಥ್ವಿ ಸರಪಳಿಯಲ್ಲೇ ಹಿಂದಿನ ಸರಪಳಿ ಚಂದ್ರಗ್ರಹ ಸರಪಳಿ. ಆ ಸರಪಳಿಯಲ್ಲಿದ್ದಾಗಲೇ ಒಂದು ಶಪಥವನ್ನ ಮಾಡಿರ್ತಾರೆ. ಆ ಶಪಥ ಇಡೀ ಮನುಜ ಕುಲದ ಏಳಿಗೆಯನ್ನ ಕುರಿತು ಆ ಶಪಥವಾಗಿರುತ್ತೆ. ಹಾಗಾಗಿ ಅವರು ಬಹಳ ಹಿಂದೆನೆ ಈ ಜಗತ್ತಿನಲ್ಲಿ ಒಂದು ಮುಖ್ಯವಾದ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡುವ ಒಂದು ಬಯಕೆಯನ್ನು ಹೊಂದಿರ್ತಾರೆ. ಅಂತಹ ಬುದ್ಧರು ಸ್ಥಾಪಿಸಿದ ಒಂದು ಮತವೇ ಬೌದ್ಧ ಮತ. ಆ ಬೌದ್ಧ ಮತೀಯರಲ್ಲಿ 2 ಮುಖ್ಯ ಉತ್ಸವಗಳು ಆಚರಣೆಯಲ್ಲಿವೆ. ಮೊದಲನೇದು ವೈಶಾಖ ಹುಣ್ಣಿಮೆ, ಎರಡನೆಯದು ಆಷಾಢ ಹುಣ್ಣಿಮೆ. 2 ಹುಣ್ಣಿಮೆನೆ. ವೈಶಾಖ ಹುಣ್ಣಿಮೆ ಬುದ್ಧ ಹುಟ್ಟಿದ್ದು, ಬುದ್ಧ ಜ್ಞಾನೋದಯ ಹೊಂದಿದ್ದು, ಬುದ್ಧ ಮೃತ ಹೊಂದಿದ್ದು ಅಥವಾ ಅವಸಾನ ಬುದ್ಧನ ಸ್ಥೂಲಿಗೆ 3 ಅದೇ ದಿವಸ ನಡೆಯುತ್ತೆ. ಇದು ಬಹಳ ಪವಿತ್ರವಾದಂತಹ ದಿವಸ. ಆ ದಿವಸವನ್ನ ಬೌದ್ಧ ಮತೀಯರೇ ಅಲ್ಲದೆ ಥಿಯೋಸಾಫಿಕಲ್ ಸೊಸೈಟಿಯ ಎಲ್ಲ ಸದಸ್ಯರು ಅದನ್ನ ಉತ್ಸವವೆಂದು ಆಚರಿಸ್ತಾರೆ. ಇದೊಂದು ಪರ್ವ ದಿನ ಅಂತ. ಆ ದಿವಸ ಬುದ್ಧರು ಹಿಮಾಲಯದ ಕಪ್ಪಲು ಪ್ರದೇಶದ ಒಂದು ನಿರ್ದಿಷ್ಟ ಸ್ಥಳ, ಅವ್ರು ಹೇಳಿದ್ರಲ್ಲ, ಅಲ್ಲಿ ಅವರು ಪ್ರತ್ಯಕ್ಷರಾಗ್ತಾರೆ. ಅಲ್ಲಿ ಒಂದು ಉತ್ಸವ ನಡೆಯುತ್ತೆ. ಉತ್ಸವದ ವಿವರಣೆಯನ್ನ ಅವರು ನೀಡಿದ್ರು. ಮೈತ್ರೇಯ ಮಹರ್ಷಿಗಳಲ್ಲಿರ್ತಾರೆ, ಹಲವಾರು ಜನ ಸೇರಿರ್ತಾರೆ. ಇದೊಂದು ಬಹಳ ಮುಖ್ಯವಾದಂತಹ ಉತ್ಸವ ಅದು. ಹಲವಾರು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಮಹಾಪುರುಷರು ಹುಟ್ಟಿದಾಗ ಧರ್ಮದ ಒಂದು ಅವಸಾನ ಅವನತಿ ಕಂಡಿರುತ್ತೆ. ಅದರ ಪುನರುತ್ಥಾನಕ್ಕೋಸ್ಕರನೇ ಹುಟ್ಟಿರ್ತಾರೆ ಅವರು. ಅದನ್ನೇ ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳೋದು. ಏನಂತ ಹೇಳ್ತಾನೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಎಲ್ಲಿ ಧರ್ಮದ ಅವನತಿ ಕಾಣುತ್ತೋ ಅಲ್ಲಿ ಆ ಧರ್ಮವನ್ನ ಪುನರುಜ್ಜೀವನಗೊಳಿಸಲು ನಾನು ಪುನಃ ಪುನಃ ಹುಟ್ಟುತ್ತೇನೆ. ಈ ಬುದ್ಧರಾಗಲಿ ಮೈತ್ರೇಯರಾಗಲಿ ಇವರೆಲ್ಲ 2ನೆಯ ರೇಖೆಗೆ ಸೇರಿದವರು. ನಾನು ಮುಂದೆ ಇದರ ಬಗ್ಗೆ ಮಾತನಾಡ್ತೇನೆ. 2ನೆಯ ರೇಖೆ ಅಥವಾ 2ನೆಯ ಶಾಖೆಗೆ ಸೇರಿದವರು. ಬಹಳಷ್ಟು ಜನ ಆಚಾರ್ಯರು, ಮತಾಚಾರ್ಯರು, ಮತಸ್ಥಾಪಕರು, ಅಧ್ಯಾತ್ಮದಲ್ಲಿ ಕ್ರಾಂತಿಯನ್ನ ಮಾಡಿದವರು, ಅಂತಹ ವ್ಯಕ್ತಿಗಳು, ದೊಡ್ಡ ದೊಡ್ಡ ಬೋಧಕರು, ದೊಡ್ಡ ಸಮಾಜ ಸುಧಾರಕರು, ಇವರೆಲ್ಲ
ಆ ಎರಡನೇ ರೇಖೆಯಲ್ಲೇ ಹುಟ್ಟೋದು. ಆ ಎರಡನೇ ರೇಖೆಗೆ ಅಂತ ಒಂದು ಶಕ್ತಿ ಇದೆ. ಶ್ರೀಕೃಷ್ಣ ಪರಮಾತ್ಮನು ಸಹ ಆ ಮೈತ್ರೇಯ ಅಂಶವೇ. ಆ ರೇಖೆಗೆ ಸೇರಿದವನೇ ಅವತಾರ ಪುರುಷ ಆತ. ಥಿಯೋಸಾಫಿಕಲ್ ಸೊಸೈಟಿಯ ಪ್ರಕಾರ ಕೃಷ್ಣ ಸಹ ಒಂದು ಅವತಾರ ಪುರುಷ ಆತ. ನೀವು ಭಗವದ್ಗೀತೆಯನ್ನ ಸರಿಯಾಗಿ ಓದಿದ್ದೆ ಆದ್ರೆ, ಗಮನಿಸಿದ್ದೆ ಆದ್ರೆ, ಕೃಷ್ಣ ಹಲವಾರು ಸಂದರ್ಭಗಳಲ್ಲಿ ಆ ಈಶ್ವರ ಅಂತ ಹೇಳ್ತಾನೆ. ಅಂದ್ರೆ ಈತ ಅವತಾರ ಪುರುಷ, ಆದ್ರೆ ಅಲ್ಲೊಬ್ಬ ಪರಬ್ರಹ್ಮ ಇದಾನೆ, ಮೂಲ ಪುರುಷನಿದ್ದಾನೆ, ಮೂಲ ಪುರುಷ. ಈಶ್ವರನ ಯೋಜನೆ ಅಂತ ಹೇಳ್ತಾನೆ. ನೀವು ನಿಮ್ಮ ಟಿವಿ ಸೀರಿಯಲ್ಗಳಲ್ಲಿ ನೋಡಿದಾಗ ಸಹನು ಆ ಟಿವಿ ಸೀರಿಯಲ್ಗಳಲ್ಲಿ ಬರುತ್ತೆ, ಕೃಷ್ಣ ಹಲವಾರು ಸಂದರ್ಭಗಳಲ್ಲಿ ಈಶ್ವರನ ಒಂದು ಪ್ರಸ್ತಾಪ ಮಾಡ್ತಾನೆ. ಈಶ್ವರ ಅಂತಂದ್ರೆ ಶಿವ ಅಂತ ಅನ್ಕೋಬೇಡಿ. ಅದರ ಅರ್ಥ ಏನಂತಂದ್ರೆ ಈ ಬ್ರಹ್ಮಾಂಡೇಶ್ವರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಅಥವಾ ಸೌರ ಬ್ರಹ್ಮಾಂಡೇಶ್ವರ ಕೃಷ್ಣ ಅಂಶವನ್ನು ಹೊಂದಿ, ಆ ಅಂಶವನ್ನು ಹೊಂದಿ ಅವತರಿಸಿರ್ತಾನೆ. ಇರ್ಲಿ, ಈ ಆಷಾಢ ಹುಣ್ಣಿಮೆ ಮತ್ತೊಂದು ಮುಖ್ಯವಾದಂತಹ ಒಂದು ಉತ್ಸವ. ಬುದ್ಧನಿಗೆ ಜ್ಞಾನೋದಯವಾದ ನಂತರ ಆತ ತಕ್ಷಣ ಬೋಧನೆಗಳನ್ನ ಪ್ರಾರಂಭ ಮಾಡಲಿಲ್ಲ. ಆತನಿಗೆ ಆ ಉನ್ನತ ಹಂತದ ಅನುಭವವನ್ನ, ಆ ಉನ್ನತವಾದಂತಹ ವಿಷಯ ವಿಚಾರಗಳನ್ನ ಜನರಲ್ಲಿ ಹಂಚಿಕೊಳ್ಳುವಂತಹ ಒಂದು ಆಸಕ್ತಿ ಬರಲಿಲ್ಲ. ಕಾರಣ ಏನಂದ್ರೆ, ಜನರಿಗೆ ನಾನು ಹೇಳುವಂತ ವಿಷಯ ವಿಚಾರಗಳು ಅರ್ಥವಾಗುತ್ತೋ ಇಲ್ಲವೋ ಅನ್ನುವಂತಹ ಒಂದು ಹೆಸಿಟೇಷನ್ ಇತ್ತು. ಹೆಸಿಟೇಷನ್ ಅಂದ್ರೆ ಆತನಿಗೆ ಹಿಂಜರಿಕೆ ಕಂಡು ಬರ್ತಾ ಇತ್ತು, ಬೇಡ ಅಂತ. ಆದ್ರೆ ಹಲವು ದಿನಗಳ ನಂತರ ಆತನಿಗೆ ಅಶರೀರವಾಣಿ ಕೇಳಿಸುತ್ತೆ. ಅಶರೀರವಾಣಿ ಹೇಳುತ್ತೆ, ನೀನು ಇದನ್ನ ಬೋಧನೆ ಮಾಡದೆ ಇರೋ ಹಾಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯುಗ ಯುಗಗಳಿಗೆ ಒಬ್ಬ ಬುದ್ಧ. ಆ ಅಶರೀರವಾಣಿಯ ಪ್ರೇರೇಪಣೆಯ ಮೇರೆಗೆ ಆತ ಆಷಾಢ ಹುಣ್ಣಿಮೆಗೆ ಮೊಟ್ಟ ಮೊದಲನೇ ಬಾರಿ ಬೋಧನೆಗಳನ್ನ ನೀಡ್ತಾನೆ. ಎಲ್ಲಿ ನೀಡ್ತಾನೆ? ವಾರಣಾಸಿಯ ಬಳಿ ಇರುವ ಸಾರನಾಥದ ಜಿಂಕೆಯ ವನದಲ್ಲಿ 5 ಜನ ಶಿಷ್ಯರಿಗೆ. ಆ ಶಿಷ್ಯರು ಆತನಿಗೆ ಮೊದಲೇ ಪರಿಚಯ ಇದ್ರು. ಜ್ಞಾನೋದಯ ಆಗ್ಲಿಕ್ಕೆ ಮೊದಲೇ ಆ ಶಿಷ್ಯರ ಪರಿಚಯ, ಅವರ ಸಂಪರ್ಕ, ಅವರ ಸಂಬಂಧ ಬುದ್ಧನಿಗೆ ಸಿಕ್ಕಿತ್ತು. ಜ್ಞಾನೋದಯದ ನಂತರ ಆತ ನಡೆದು ಬಂದ ಹಾದಿಯಲ್ಲಿ ಸಾರನಾಥಕ್ಕೆ ಬಂದಾಗ ಅವನಿಗೆ ಆ ಶರೀರವಾಣಿಯ ಪ್ರೇರೇಪಣೆ ಉಂಟಾದ ಮೇಲೆ ಬೋಧನೆಯನ್ನು ನೀಡಬೇಕು ಅಂತ ಅನ್ನಿಸ್ತು. ಮೊಟ್ಟ ಮೊದಲ ಬಾರಿಗೆ ಧರ್ಮಚಕ್ರ ಪ್ರವರ್ತನ ಸೂತ್ರ ಬೋಧನೆಯನ್ನ ನೀಡ್ತಾನೆ. ಅದನ್ನ ನೀಡಿ ಧರ್ಮಚಕ್ರವನ್ನ ಚಾಲನೆಗೊಳಿಸುತ್ತಾನೆ. ಆ ಚಕ್ರವನ್ನ ಚಾಲನೆ ಮಾಡ್ತಾನೆ. ಇಲ್ಲಿ ತ್ರಿರತ್ನಗಳು ಅಂತ ಬರುತ್ತೆ ಬೌದ್ಧ ಮತದಲ್ಲಿ. ಯಾವುದು ತ್ರಿರತ್ನಗಳು? ಬುದ್ಧ, ಧಮ್ಮ ಅಂದ್ರೆ ಧರ್ಮ, ಸಂಘ. ಈ ತ್ರಿರತ್ನಗಳ ಆಧಾರದ ಮೇಲೆ ಬೌದ್ಧ ಧರ್ಮ ನಿಂತಿರೋದು. 3 ಪಿಲ್ಲರ್ಸ್ ಅಂತ ಹೇಳ್ತಾರೆ. ಅವು 3 ಪಿಲ್ಲರ್ಸ್ ಅಂದ್ರೆ ಕಂಬಗಳು, ಆಧಾರ ಸ್ತಂಭಗಳು ಅಂತ. ಈ ಬೌದ್ಧ ಧರ್ಮ ಮುಂದೆ ಪ್ರಚಲಿತವಾಯಿತು. ಎಷ್ಟೋ ಜನ ಅನ್ಕೊಳ್ತಾರೆ ಬೌದ್ಧ ಧರ್ಮ ಅನ್ನೋದು ಒಂದು ನಾಸ್ತಿಕತೆಯನ್ನ ಹರಡುವ ಧರ್ಮ ಅಂತ. ನಿಜ ಅರ್ಥದಲ್ಲಿ ಹೇಳೋದಾದ್ರೆ ಬೌದ್ಧ ಧರ್ಮ ನಾಸ್ತಿಕತೆಯನ್ನ ಪ್ರಚೋದಿಸೋದಿಲ್ಲ. ಬೌದ್ಧ ಧರ್ಮ ನಮ್ಮ ವಾಸ್ತವ ಸತ್ಯವನ್ನ ನಮಗೆ ತಿಳಿಸ್ಕೊಡುತ್ತೆ. ಅಪ್ಪ, ನೀನ್ ಎಲ್ಲಿದೀಯಾ, ನಿನ್ನ ಪರಿಸ್ಥಿತಿ ಏನು, ನೀನು ಅಷ್ಟು ಎತ್ತರದ ಭಗವಂತನ ಬಗ್ಗೆ ಆಲೋಚನೆಯನ್ನಾಗ್ಲಿ ಪರಿಕಲ್ಪನೆಯನ್ನಾಗ್ಲಿ ಮಾಡಿಕೊಳ್ಳುವಂತಹ ಸಾಧ್ಯತೆ ನಿನಗೆ ಇಲ್ಲ. ಯು ಕಾಂಟ್ ಡೂ ದಟ್. ನಮ್ಮ ಉಪನಿಷತ್ತುಗಳು ಹೇಳುತ್ತೆ, ಭಗವಂತನನ್ನ ಸಂಬೋಧಿಸುವ ಸಂದರ್ಭದಲ್ಲಿ
ಆ ಭಗವಂತನನ್ನ ಅವರ್ಣನೀಯ, ಅಚಿಂತ್ಯ, ಅಮೇಯ, ಅಗ್ರಾಹ್ಯ, ಅನಂತ, ಈ ತರ ಹಲವಾರು ಪದಗಳನ್ನ ಬಳಸ್ತಾರೆ. ಎಷ್ಟೇ ಪದಗಳನ್ನ ಬಳಸಿದ್ರು ಅವರು, ಎಷ್ಟೇ ಶಬ್ದಗಳನ್ನ ಬಳಸಿದ್ರು ಅವರು, ಆತ ಏನು ಆತ ಅಂತ ಆದ್ರೂ ನಾವು ಸಂಬೋಧಿಸಬಹುದು, ನಮ್ಗೆ ಗೊತ್ತಿಲ್ಲ. ಅದೊಂದು ತತ್ವವೋ, ಅದೊಂದು ಎತ್ತರದ ಒಂದು ವಿಸ್ತಾರವಾದಂತ ಒಂದು ಪರಿಕಲ್ಪನೆ ನಮ್ಗೆ ಬಹಳ ಕಷ್ಟ. ಹಾಗಾಗಿ ಬುದ್ಧ ಯಾವಾಗ್ಲೂ ಏನ್ ಮಾಡ್ತಿದ್ದ, ಇಂಥ ಎತ್ತರದ ವಿಷಯಗಳನ್ನ ಕೇಳಿದಾಗ ಆತ ಉತ್ತರ ಕೊಡ್ತಾ ಇರಲಿಲ್ಲ. ಬೌದ್ಧ ಮತದಲ್ಲೂ ಅದರ ಬಗ್ಗೆ ಯಾವುದೇ ರೀತಿಯ ವಿವರಣೆ ಸಿಕ್ಕಲ್ಲ. ಬುದ್ಧ ಮೌನವಾಗ್ಬಿಡ್ತಿದ್ದ. ಪರಮಾತ್ಮನ ಬಗ್ಗೆ ಹೆಚ್ಚು ವಿಷಯ ಇಲ್ಲ. ನಾವು ಹೇಗಿರಬೇಕು, ದ ರೈಟ್ ಕಂಡಕ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ಆತ ಚತುರಾರ್ಯ ಸತ್ಯಗಳನ್ನು ಕೊಡ್ತಾನೆ. ಚತುರಾರ್ಯ ಸತ್ಯಗಳು ಮತ್ತೆ ಸುವರ್ಣ ಅಷ್ಟಾಂಗ ಪಥವನ್ನು ಮುಂದಿಡ್ತಾನೆ. ನಮ್ಮನ್ನ ಎತ್ತರದ ಆಲೋಚನೆಗಳಿಂದ ಸೆಳೆದು ಕೆಳಗಿಳಿಸಿ, ನಿನ್ನ ವಾಸ್ತವವನ್ನ ನೋಡು ಮನುಷ್ಯ, ನೀ ವಾಸ್ತವದಲ್ಲಿ ಹೇಗೆ ಬದುಕಬೇಕು ಅದರ ಬಗ್ಗೆ ನೀನು ಮುಂದೆ ನಡಿ, ಅದರ ಬಗ್ಗೆ ಆಲೋಚನೆ ಮಾಡು, ಅದರಂತೆ ಮುಂದೆ ನಡಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾನೆ. ಇಲ್ಲಿ ಈ ಎರಡು ವಿಷಯಗಳನ್ನ ಅವರು ಒಂದು ಹಂತದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಈಗಿನ ಬುದ್ಧರು ಗೌತಮ ಬುದ್ಧರು, ಮುಂದೆ ಯಾರು ಬುದ್ಧರಾಗುವವರು, ಮುಂದೆ ಯಾರು ಬುದ್ಧವರ? ಇದು ಬುದ್ಧ ಅನ್ನೋದು ಒಂದು ಪದವಿ, ಒಂದು ಡೆಸಿಗ್ನೇಷನ್, ಒಂದು ಸ್ಥಾನ, ಒಂದು ದೀಕ್ಷೆ. 8ನೆಯ ದೀಕ್ಷೆಯನ್ನ ಏನಂತ ಕರಿತೇವೆ? ಬುದ್ಧ ದೀಕ್ಷೆ ಅಂತ ಕರಿತೇವೆ. ಈಗ ಗವರ್ಮೆಂಟ್ ನಲ್ಲಿ ಒಬ್ಬ ದೊಡ್ಡ ಆಫೀಸರ್ ಇದ್ದಾರೆ, ಲೆಟ್ ಅಸ್ ಸೇ ಕಮಿಷನರ್ ಆಫ್ ಪೊಲೀಸ್. ಅದೊಂದು ಹುದ್ದೆ, ಅದೊಂದು ಸ್ಥಾನ. ಯಾವಾಗ್ಲೂ ಒಬ್ಬರೇ ಮನುಷ್ಯ ಇರ್ತಾನೆ ಅಲ್ಲಿ ಕಮಿಷನರ್ ಆಫ್ ಪೊಲೀಸ್ ಆಗಿ. ಏನಾಗುತ್ತೆ, ಕಮಿಷನರ್ ಆಫ್ ಪೊಲೀಸ್ ಏನಾಗ್ತಾರೆ, ಒಂದಷ್ಟು ವರ್ಷಗಳ ನಂತರ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ಮೇಲೆ ಅಪೋಸಿಷನ್ ಯಾರು ಬರ್ತಾರೆ? ಇನ್ನೊಬ್ಬರು ಯಾರೋ ಬರ್ತಾರೆ, ಆ ಅರ್ಹತೆ ಆ ಸಾಮರ್ಥ್ಯ ಇರುವಂತವ್ರು ಬಂದು ಕುಳಿತುಕೊಳ್ತಾರೆ. ಅದೇ ರೀತಿ ಬುದ್ಧ ಅನ್ನೋದು ಒಂದು ಪದವಿ. ಬುದ್ಧ ಅನ್ನೋದು ಹೆಸರಲ್ಲ, ಅದು ಒಂದು ದೀಕ್ಷಾ ಹಂತ, ಅದೊಂದು ಪದವಿ, ಡೆಸಿಗ್ನೇಷನ್, ಸ್ಥಾನ, ಸಾಮರ್ಥ್ಯ ಇರುವಂತ ವ್ಯಕ್ತಿ ಅಲ್ಲಿ ಹೋಗಿ ಕುಳಿತುಕೋತಾನೆ. ಇಂದ್ರ ದೇವ ಗೊತ್ತಲ್ಲ ನಿಮ್ಗೆ? ಇಂದ್ರ ದೇವ ಅಂತ ನಾವು ಹೇಳ್ತೀವಲ್ಲ, ಎಲ್ಲ ದೇವತೆಗಳಿಗೆ ರಾಜ, ಒಡೆಯ ಅಂತ. ಆ ಇಂದ್ರ ಅನ್ನುವಂಥದ್ದು ಒಂದು ಪದವಿ. ಆ ಪದವಿ ಸಹ ಏನಾಗುತ್ತೆ, ಬದಲಾಗ್ತಾ ಇರುತ್ತೆ. ಓಕೆ, ನಿಜವಾಗಿ ಹೇಳ್ಬೇಕಂದ್ರೆ ಬ್ರಹ್ಮನ ಸ್ಥಾನ ಸಹ ಬದಲಾಗುತ್ತೆ. ಬ್ರಹ್ಮನಿಗೆ 100 ವರ್ಷ ಆಯಸ್ಸು, ಆದ್ರೆ ಆತನ 100 ವರ್ಷ ಬೇರೆ, ಆತನ 100 ವರ್ಷದ ಅಳತೆನೆ ಬೇರೆ ಇದೆ. ಆತನಿಗೂ ಆಯಸ್ಸಿದೆ. ಆದ್ರೆ ಇವೆಲ್ಲ ಒಂದು ರೀತಿ ಪದವಿಗಳು. ಬುದ್ಧ ಅನ್ನೋದು ಒಂದು ಪದವಿ ಅಥವಾ ಒಂದು ಸ್ಥಾನ. ಆ ಸ್ಥಾನದಲ್ಲಿ ಈಗಿರೋರು ಯಾರು? ಹಿಂದೆ ಮನುಷ್ಯರಾಗಿದ್ದಾಗ ಅವ್ರ ಹೆಸರೇನೋ ಗೌತಮ. ಈಗೇನಾಗಿದ್ದಾರೆ ಅವರು? ಬುದ್ಧ. ನಾವು ಅವರನ್ನ ಗೌತಮ ಬುದ್ಧ ಅಂತ ಯಾಕೆ ಕರಿತೀವಿ ಅಂದ್ರೆ, ನಮಗೆ ಚೆನ್ನಾಗಿ ಗೊತ್ತು, ಹಿಂದೆ ನಮ್ಮಂತೆಯೇ ಮನುಷ್ಯರಾಗಿ ಈ ಭೂಗೋಳದಲ್ಲಿ ಹುಟ್ಟಿ ಬೆಳೆದು ಜ್ಞಾನೋದಯವನ್ನು ಹೊಂದಿ ನಂತರ ಏನ್ ಮಾಡಿದ್ರು ಅವರು? ನಿರ್ವಾಣದ ನಂತರ ಅಥವಾ ಪರ್ಯವಸಾನದ ನಂತರ ಬುದ್ಧ ಪದವಿಯನ್ನ ಅವರು ಅಲಂಕರಿಸಿದರು. ಮನುಷ್ಯ ಬುದ್ಧ ಅಂತ. ಅದು 8ನೆಯ ದೀಕ್ಷೆ. ಮುಂದೆ ಈ ಬುದ್ಧರು ಆ ಸ್ಥಾನದಿಂದ ನಿರ್ಗಮಿಸಿದ ನಂತರ ಮುಂದೆ ಬುದ್ಧರಾಗುವುದು ಮೈತ್ರೇಯ ಮಹರ್ಷಿಗಳು. ಈಗ 8ನೇ ದೀಕ್ಷೆಯಲ್ಲಿರೋರು ಬುದ್ಧರು, 7ನೇ ದೀಕ್ಷೆಯಲ್ಲಿರೋರು ಮೈತ್ರೇಯ. 7ನೇ ದೀಕ್ಷೆಯಲ್ಲಿ ಹಲವು ಜನ ಇದ್ದಾರೆ, ಹಲವು ಸಾಧಕರು, ಹಲವು ದೀಕ್ಷಿತರು ಇದ್ದಾರೆ ಅಲ್ಲೇ. ಅದರಲ್ಲಿ ಒಬ್ಬರು ಮೈತ್ರೇಯರು. ಮೈತ್ರೇಯ ಮಹರ್ಷಿಯನ್ನ ವರ್ಲ್ಡ್ ಟೀಚರ್ ಅಂತ ಹೇಳ್ತೇವೆ ನಾವು. ಆ ಮೈತ್ರೇಯರೇ ಮುಂದೆ ಏನಾಗ್ತಾರೆ?
ಬುದ್ಧ ಪಟ್ಟವನ್ನ ಅಲಂಕರಿಸ್ತಾರೆ. ಅವರು ಮುಂದಿನ ಬುದ್ಧ. ಓಕೆ. ಮನು ಅಂತ ಹೇಳ್ತೀವಲ್ಲ ನಾವು, ವೈವಸ್ವತ ಮನು. ಅವ್ರು ಯಾವ ದೀಕ್ಷೆಯಲ್ಲಿದ್ದಾರೆ? ಅವರು 7ನೆಯ ದೀಕ್ಷೆಯಲ್ಲಿದ್ದಾರೆ. ಈ ಮನುಗಳು ಮುಂದೆ ನಿರ್ಗಮಿಸ್ತಾರೆ. ಆಗ ಮನುಗಳಾಗೋರು ಯಾರು? ಮುಂದಿನ ಮನುಗಳು. ಈಗಿನ ಮನು 7ನೇ ದೀಕ್ಷೆಯಲ್ಲಿದ್ದಾರೆ. ಈಗ ಮುಂದೆ ಮನು ಆಗುವಂತವ್ರು 6ನೇ ದೀಕ್ಷೆಯಿಂದ ಎಲ್ಲಿಗೆ ಹೋಗ್ತಾರೆ? 7ನೇ ದೀಕ್ಷೆ. 6ನೇ ದೀಕ್ಷೆಯಲ್ಲಿರುವಂತಹ ಮೌರ್ಯರು ಮುಂದೆ ಏನಾಗ್ತಾರೆ? ವೈವಸ್ವತ ಮನುಗಳ ಸ್ಥಾನಕ್ಕೆ ಹೋಗ್ತಾರೆ ಅವರು. ಆಗ ವೈವಸ್ವತ ಮನು ಇರೋದಿಲ್ಲ. ಆಗ ಯಾವ ಮನು ಇರ್ತಾರೆ? ಸಾವರ್ಣಿ ಮನು. ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಇಂದ್ರ ಸಾವರ್ಣಿ, ರುದ್ರ ಸಾವರ್ಣಿ. ಮುಂದೆ ಬರೋರೆಲ್ಲ ಸಾವರ್ಣಿ ಮನುಗಳು. ವೈವಸ್ವತ ಮನು 7ನೇದು. 7ನೆಯ ಮನು ಇವರು. 8ನೆಯ ಮನು ಸಾವರ್ಣಿ. ಇದ್ರ ಬಗ್ಗೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ತರಗತಿಗಳನ್ನ ಮಾಡುವಾಗ ಹೇಳ್ತೇವೆ. ಅದರಲ್ಲಿ ಈಗಾಗಲೇ 6 ಮನುಗಳು ಬಂದು ಹೋಗಿದ್ದಾರೆ. ಈಗ ನಡೀತಾ ಇರೋದು 7ನೆಯ ಮನುವಿನ ಒಂದು ಸಮಯ. ಇದು ಒಂದು ಮನು ಆಡಳಿತವನ್ನ ನಡೆಸುವ ಕಾಲವನ್ನ ಮನ್ವಂತರ ಅಂತ ಕರೀತಾರೆ. ಒಟ್ಟು 14 ಮನುಗಳು ಬರ್ತಾರೆ. 14 ಮನುಗಳಲ್ಲಿ ಈಗ ಇರೋರು 7ನೆಯ ಮನು ಆದಂತಹ ವೈವಸ್ವತ ಮನು. ವೈವಸ್ವತ ಮನುಗಳ ಸ್ಥಾನವನ್ನ ಮುಂದೆ ಅವರು ಮೌರ್ಯ ಋಷಿಗಳು 6ನೇ ದೀಕ್ಷೆಯಲ್ಲಿದ್ದಾರಲ್ಲ, ಅವ್ರು ಆ ಪಟ್ಟವನ್ನ ಅಲಂಕರಿಸ್ತಾರೆ. ಇರ್ಲಿ, ಇದೊಂದು ಮುಂದಿನ ಒಂದು ಉಪನ್ಯಾಸಕ್ಕೆ ಒಂದು ಸಣ್ಣ ಪೀಠಿಕೆಯೂ ಆಯ್ತು. ಅವರ ಒಂದು ಉಪನ್ಯಾಸಕ್ಕೆ ಒಂದು ಕನ್ಕ್ಲೂಷನ್ ಅಥವಾ ಬಾಟಮ್ ಲೈನ್ ಸಹ ಆಯ್ತು. ಇಷ್ಟು ಹೇಳ್ತಾ ಈಗಿನ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡೋಣ. ನಿಮಗೆ 1/4 ಗಂಟೆ ಸಮಯ ಇದೆ. ನೀವು ಕಾಫಿ ಅಥವಾ ಟೀಯನ್ನ ಸೇವಿಸಿ 12:15ಗೆ ಹಿಂತಿರುಗಬಹುದು. ಪ್ರಶ್ನೆಗಳೇನಾದ್ರೂ ಇದೆಯಾ?